Hello my dear friends and my dear students, welcome to our YouTube channel Civil with Sudheer and myself Sudheer Jirobe. ಇವತ್ತಿನ ಈ ವಿಡಿಯೋ ಅಲ್ಲಿ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ದು ನೆಕ್ಸ್ಟ್ ಕ್ಲಾಸ್ ಏನಿದೆ ಕ್ಲಾಸ್ ನಂಬರ್ 8. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಕಾಂಪೋನೆಂಟ್ ಸಪರೇಷನ್ ಅಂಡ್ ಡಿವಾಟರಿಂಗ್ ಆಫ್ ದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಕಾಂಪೋನೆಂಟ್ ಸಪರೇಷನ್ ಅಲ್ಲಿ ಏನೇನಿದೆ, ಮ್ಯಾನುವಲ್ ಏನ್ ಮಾಡಬೇಕು, ಮೆಕ್ಯಾನಿಕಲ್ ಏನ್ ಮಾಡಬೇಕು. ಸೊ ಆಸ್ ಪರ್ ಯುವರ್ RWCA ಸಿಲೆಬಸ್, ಸೊ ಇದು ಯಾವುದೇ ಒಂದು ನೀವು ಎಕ್ಸಾಮ್ ಗೆ ಪ್ರಿಪೇರ್ ಆಗಿ ಈ ಸಾಲಿಡ್ ವೇಸ್ಟ್ ಕ್ಲಾಸಸ್ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಸೊ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಟೆಲಿಗ್ರಾಮ್ ಚಾನಲ್ ಇನ್ನು ಯಾರ್ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ನೀವು ಅಲ್ಲಿಂದ ಜಾಯ್ನ್ ಆಗ್ಬೋದು. ಮತ್ತೆ ನಿಮ್ಮ ಯಾವುದೇ ಒಂದು ಸಣ್ಣ ಡೌಟ್ ಇದ್ರು ಡಿಸ್ಕಷನ್ ಗ್ರೂಪ್ ಇದೆ, ಅಲ್ಲೂ ನೀವು ಏನಂತಂದ್ರೆ ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬೋದು, ಸರಿನಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಏನಂತಂದ್ರೆ ಕಾಂಪೋನೆಂಟ್ ಸಪರೇಷನ್ ಅಂಡ್ ಡಿವಾಟರಿಂಗ್ ಆಫ್ ದ ಸಾಲಿಡ್ ವೇಸ್ಟ್. ಕಾಂಪೋನೆಂಟ್ ಸಪರೇಷನ್ ಅದರಲ್ಲಿ ಎರಡು ಬರುತ್ತೆ, ಮ್ಯಾನುವಲ್ ಅಂಡ್ ಮೆಕ್ಯಾನಿಕಲ್. ಜಸ್ಟ್ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಮೀನ್ ಬೈ ಕಾಂಪೋನೆಂಟ್ ಸಪರೇಷನ್. ಕಾಂಪೋನೆಂಟ್ ಸಪರೇಷನ್ ಅಂದ್ರೆ ಈ ಒಂದು ಸಾಲಿಡ್ ವೇಸ್ಟ್ ನ ಯಾವಾಗ ನಾವು ಕಲೆಕ್ಟ್ ಮಾಡ್ತೀವಿ, ರೈಟ್, ಅದರಲ್ಲಿ ಇರೋ ಡಿಫ್ರೆಂಟ್ ಮಟೀರಿಯಲ್ಸ್ ಏನಿರುತ್ತೆ, ಡಿಫ್ರೆಂಟ್ ಪಾರ್ಟಿಕಲ್ಸ್ ಏನಿರುತ್ತೆ, ಅದನ್ನ ನಾವೇನಂತಂದ್ರೆ ಬೈಫರ್ಕೇಟ್ ಮಾಡೋದು, ಡಿವೈಡ್ ಮಾಡ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಮೆಟಲ್ಸ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ, ಅದಾದ್ಮೇಲೆ ಬೇರೆ ಬೇರೆ ಮಟೀರಿಯಲ್ಸ್ ಇರುತ್ತೆ. ಅದನ್ನ ನಾವು ಯಾವ್ದು ನಮಗೆ ಏನಂತಂದ್ರೆ ಕಾಂಪೋನೆಂಟ್ಸ್ ರೀಯೂಸೇಬಲ್ ಇದೆ ಅದನ್ನ ನಾವು ಸಪರೇಟ್ ಮಾಡ್ಕೋತೀವಿ. ಸಿಂಪಲ್ ಆಗಿ ಹೇಳೋದಂದ್ರೆ ಅದನ್ನೇ ನಾವು ಕಾಂಪೋನೆಂಟ್ ಸಪರೇಷನ್ ಅಂತೀವಿ. ಬಟ್ ಟೆಕ್ನಿಕಲ್ ಆಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಇವಾಗ. So it is necessary operation in the cover of resources from the solid waste and where energy and conversion products are to be recovered from the process waste. ಗೊತ್ತಾಯ್ತಾ? ಏನೇನ್ ಮಾಡ್ತಾರೆ ಅಂದ್ರೆ ಎನರ್ಜಿ ಅಂಡ್ ಕನ್ವರ್ಷನ್ ಪ್ರಾಡಕ್ಟ್ಸ್ ಆರ್ ಟು ಬಿ ರಿಕವರ್ಡ್ ಫ್ರಮ್ ದ ಪ್ರೊಸೆಸ್ ವೇಸ್ಟ್. ಒಂದು ಎನರ್ಜಿನ ರಿಕವರಿ ಮಾಡ್ಕೋತಾರೆ, ಮತ್ತೆ ಪ್ರಾಡಕ್ಟ್ಸ್ ಯಾವ ಇದೆ, ಫಾರ್ ಎಕ್ಸಾಂಪಲ್ ಮೆಟಲ್ ಇರುತ್ತೆ, ಅದನ್ನ ರೀಸೈಕಲ್ ಮಾಡಬಹುದು. ಅದನ್ನ ನಾವು ರಿಕವರ್ ಮಾಡ್ಕೊಳ್ಳಕ್ಕೆ ಕಾಂಪೋನೆಂಟ್ ಸಪರೇಷನ್ ನ ಮಾಡ್ತೀವಿ, ಗೊತ್ತಾಯ್ತಾ. ನೆಕ್ಸ್ಟ್ ಪಾಯಿಂಟ್, ದ ರಿಕ್ವೈರ್ಡ್ ಸಪರೇಷನ್ ಮೇ ಬಿ ಅಕಂಪ್ಲಿಷ್ ಮ್ಯಾನುವಲಿ ಆರ್ ಮೆಕ್ಯಾನಿಕಲಿ. ನೋಡಿ, ಮ್ಯಾನುವಲಿ ಇರ್ಬೋದು ಅಥವಾ ಮೆಕ್ಯಾನಿಕಲಿ ಇರ್ಬೋದು, ರೈಟ್. ಸೊ ವೆನ್ ಮ್ಯಾನುವಲ್ ಸಪರೇಷನ್, ನೋಡಿ ಇದರಲ್ಲಿ ಎರಡು ಮೆಥಡ್ ಇದೆ ಅಂತ ಹೇಳ್ತಾ ಇರೋದು. ಸೊ ಮ್ಯಾನುವಲಿ, ಮೆಕ್ಯಾನಿಕಲಿ. ಮ್ಯಾನುವಲಿ ಅಂದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ, ರೈಟ್. ಮತ್ತೆ ಮೆಕ್ಯಾನಿಕಲಿ ಮತ್ತೆ ಅಂದ್ರೆ ಮಷಿನರೀಸ್ ಯೂಸ್ ಮಾಡಿಬಿಟ್ಟು ಕಾಂಪೋನೆಂಟ್ ಸಪರೇಷನ್ ನ ಮಾಡ್ತೀವಿ, ಗೊತ್ತಾಯ್ತಾ. ಮ್ಯಾನುವಲಿ ಮಾಡುವಾಗ ನಿಮ್ಗೆ ಯಾವುದೇ ಪ್ರೀ ಪ್ರೊಸೆಸಿಂಗ್ ಬೇಕಾಗಿಲ್ಲ, ಅಂದ್ರೆ ನೀವು ಮತ್ತೆ ಅದಕ್ಕೆ ರೆಡಿ ಮಾಡೋದು ಬೇಕಾಗಿಲ್ಲ. ಬಟ್ ಮೆಕ್ಯಾನಿಕಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಈಗ ಒಂದು ನೀವು ಇಕ್ವಿಪ್ಮೆಂಟ್ಸ್ ನ ರೆಡಿ ಮಾಡಿದಿರಾ, ಅದ್ರದ್ದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎರಡು ಇರುತ್ತೆ. ಸೊ ಅಡ್ವಾಂಟೇಜಸ್ ಏನು ನಿಮ್ಗೆ ಗೊತ್ತಿರುತ್ತೆ, ಬಟ್ ಡಿಸ್ಅಡ್ವಾಂಟೇಜಸ್ ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲಾ ಸಾಲಿಡ್ ವೇಸ್ಟ್ ನ ಡೈರೆಕ್ಟ್ ಆಗಿ ನೀವು ಈ ಇಕ್ವಿಪ್ಮೆಂಟ್ ಅಲ್ಲಿ ಹಾಕಕ್ ಬರೋದಿಲ್ಲ, ಯಾಕೆಂದ್ರೆ ಅದು ಕ್ಲಾಕ್ ಆಗ್ಬೋದು, ಇಲ್ಲ ಏನಂತಂದ್ರೆ ಕೆಟ್ಟೋಗ್ಬೋದು, ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೆ ಪ್ರೀ ಪ್ರೊಸೆಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮೆಕ್ಯಾನಿಕಲ್. ಅಂದ್ರೆ ಅದನ್ನ ಮತ್ತೊಂದ್ಸಲ ಡಿವೈಡ್ ಮಾಡಿಬಿಟ್ಟು ಆ ಮಟೀರಿಯಲ್ ಅಷ್ಟೇ ನೀವು ಕಾಂಪೋನೆಂಟ್ ಸಪರೇಷನ್ ಮಾಡಬಹುದು ಬೈ ಯೂಸಿಂಗ್ ದ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ಸ್, ಗೊತ್ತಾಯ್ತಾ. ನೋಡಿ, pre-processing of the waste is not required in most of the mechanical techniques. However, some form of size reduction is required for the first step ಅಂತ ಹೇಳ್ತಾ ಇರೋದು. ಈಗ ಕಾಂಪೋನೆಂಟ್ ಸಪರೇಷನ್ ಅಲ್ಲಿ ಏನಿದೆ ಅಂತಂದ್ರೆ ಒಂದು 4 ಇಂಪಾರ್ಟೆಂಟ್ ಸ್ಟೆಪ್ಸ್, ಇಂಪಾರ್ಟೆಂಟ್ ಮೆಥಡ್ಸ್ ಅಂತ ತಿಳ್ಕೊಳ್ಳೋಣ. ಸೊ ದೀಸ್ ಆರ್ ದ ಮೆಥಡ್ಸ್: ಹ್ಯಾಂಡ್ ಸಾರ್ಟಿಂಗ್, ಏರ್ ಸಪರೇಷನ್, ಮ್ಯಾಗ್ನೆಟಿಕ್ ಸಪರೇಷನ್, ಸ್ಕ್ರೀನಿಂಗ್. ಈ 4 ಇಂಪಾರ್ಟೆಂಟ್ ಪಾಯಿಂಟ್ ನ ಇವತ್ತು ಡೀಟೇಲ್ ಅಲ್ಲಿ ನೋಡೋಣ, ರೈಟ್. ಮತ್ತೆ ಏರ್ ಸಪರೇಷನ್ ಅಲ್ಲಿ ಎರಡು ಡಿಫ್ರೆಂಟ್ ಮೆಕ್ಯಾನಿಕಲ್ ಇಕ್ವಿಪ್ಮೆಂಟ್ಸ್ ಬರುತ್ತೆ. ಮ್ಯಾಗ್ನೆಟಿಕ್ ಸಪರೇಷನ್ ಅಲ್ಲಿ ಮತ್ತೆ 2-3 ಬರುತ್ತೆ. ಸ್ಕ್ರೀನಿಂಗ್ ಅಲ್ಲಿ ಏನಿದೆ ಅದನ್ನು ನೋಡೋಣ, ರೈಟ್. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಹ್ಯಾಂಡ್ ಸಾರ್ಟಿಂಗ್ ಇಸ್ ನಥಿಂಗ್ ಬಟ್, ನೋಡಿ ಹ್ಯಾಂಡ್ ಸಾರ್ಟಿಂಗ್ ಸಿಂಪಲ್ ಆಗಿ ನಿಮ್ಮನ್ನ ನೋಡಿ ಇಲ್ಲಿ ಸ್ಕೆಚ್ ತೋರಿಸ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ. ಹ್ಯಾಂಡ್ ಸಾರ್ಟಿಂಗ್ ಅಂದ್ರೆ ಏನ್ ಗೊತ್ತಾ, ಈಗ ನೀವು ಸಾಲಿಡ್ ವೇಸ್ಟ್ ನ ನೋಡಿ, ಇಲ್ಲಿ ಎಷ್ಟು ಜನ ಲೇಬರ್ಸ್ ಇದ್ದಾರೆ, ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ. ಇಲ್ಲಿ ಇದು ಏನು ಪ್ಲೇಸ್ ನೋಡಿದ್ರೆ ಗೊತ್ತಾಗ್ತದೆ, ಇದು ಲ್ಯಾಂಡ್ ಫಿಲ್ ಸೈಟ್ ಇದೆ ಇದು. ಸೊ ದಿಸ್ ಇಸ್ ಎನ್ ಲ್ಯಾಂಡ್ ಫಿಲ್ ಸೈಟ್ ಆರ್ ಡಿಸ್ಪೋಸಲ್ ಸೈಟ್ ಅಂತ ಅನ್ಬೋದು. ಆ ಲ್ಯಾಂಡ್ ಫಿಲ್ ಸೈಟ್ ಅಲ್ಲಿ ಏನ್ ಮಾಡ್ತಾ ಇದಾರೆ ಲೇಬರ್ಸ್, ನೋಡಿ ನೀವು ಇವ್ರಲ್ಲಿ ಹ್ಯಾಂಡ್ ಸಾರ್ಟಿಂಗ್ ಮಾಡ್ತಾ ಇದಾರೆ. ಅಂದ್ರೆ ಅವರಿಗೆ ಏನ್ ಕಾಣಿಸ್ತಾ ಇದೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಬ್ರು ಕಾಣಿಸ್ತಾ ಇದಾರೆ, ಇವ್ರದ್ದು ಏನ್ ಟಾರ್ಗೆಟ್ ಇರುತ್ತೆ ಅಂದ್ರೆ ಇವ್ರು ಬರೀ ಪ್ಲಾಸ್ಟಿಕ್ ಅಷ್ಟೇ ಏನಂತಂದ್ರೆ ಇವರು ರಿಕವರಿ ಮಾಡೋದು. ಸೊ ಇಲ್ಲೊಬ್ರು ಕಾಣಿಸ್ತಾ ಇದಾರೆ, ಇವ್ರು ಏನ್ ಮಾಡ್ತಾರೆ, ಬರೀ ಮೆಟಲ್ಸ್ ಇಲ್ಲ ಬೇರೆದು ಒಂದು ಯಾವ್ದೋ ಒಂದು ಮಟೀರಿಯಲ್ ನ ಅವರು ರಿಕವರಿ ಮಾಡ್ಕೊಂಡಿರುತ್ತೆ. ಈ ತರ ಲೇಬರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ರಿಕವರಿ ಮಾಡ್ಕೊಳ್ತಾರೆ, ಮಟೀರಿಯಲ್ಸ್ ನ ರಿಕವರಿ ಮಾಡ್ತಾರೆ, ರೈಟ್. ಅದು
ಅಟ್ ದ ಲ್ಯಾಂಡ್ ಫಿಲ್ ಸೈಟ್ ಮಾಡಬಹುದು, ಅಥವಾ ಈ ಕಡೆ ಸೆಕೆಂಡ್ ಇದು ನೋಡಿ, ಇದು ಫಸ್ಟ್ ಇದೆ ಅಂದ್ರೆ ಇದು ಸೆಕೆಂಡ್ ಇಮೇಜ್ ಇದೆ. ಈ ಸೆಕೆಂಡ್ ಇಮೇಜ್ ಅಲ್ಲಿ ನೋಡ್ಬೋದು ನೀವು, ಇಲ್ಲಿ ನೋಡ್ಬೋದು ಇಲ್ಲಿ ಏನಾಗ್ತಿದೆ, ಇಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ಒಂದು ಮಷೀನ್ ಇದೆ, ಇಲ್ಲಿಂದ ಏನ್ ಬರ್ತಾ ಇದೆ, ಸಾಲಿಡ್ ವೇಸ್ಟ್ ಬರ್ತಾ ಇದೆ, ವೇಸ್ಟ್ ಬರ್ತಾ ಇದೆ, ಯಾವ್ದೋ ಒಂದು ವೇಸ್ಟ್. ಸೊ ಇಲ್ಲಿ ಏನ್ ಮಾಡ್ತಾ ಇದಾರೆ ಲೇಬರ್ಸ್ ಎಲ್ಲ, ಇಲ್ಲಿ ಅವ್ರ ಹತ್ರ ಬಾಕ್ಸಸ್ ಇದೆ, ರೈಟ್. ಅವ್ರ ಏನ್ ಮಾಡ್ತಾರೆ, ಯಾವ ಮಟೀರಿಯಲ್ ನ ತೆಗಿಬೇಕು ಆಯ್ತಾ, ಯಾವ ಮಟೀರಿಯಲ್ ನ ಇಡಬೇಕು ಅವ್ರು ನೋಡ್ತಾರೆ. ಸೊ ಯಾವ ಮಟೀರಿಯಲ್ ನ ತೆಗಿಬೇಕು ಅದು ಬಂದ್ರೆ ಜಸ್ಟ್ ದೇ ವಿಲ್ ಪಿಕ್ ಅಂಡ್ ದೇ ವಿಲ್ ಜಸ್ಟ್ ಡಂಪ್ ಇನ್ ಟು ದಿಸ್ ಬಾಕ್ಸ್, ರೈಟ್. ಸೊ ಇದು ಏನಂತಂದ್ರೆ ಇದು ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲೂ ಮಾಡ್ತಾರೆ, ಟ್ರಾನ್ಸ್ಫರ್ ಸ್ಟೇಷನ್. ಸೊ ಆರ್ ಟ್ರಾನ್ಸ್ಫರ್ ಸ್ಟೇಷನ್ ಆರ್ ಇಟ್ ಮೇ ಬಿ ಇನ್ ದ ಲ್ಯಾಂಡ್ ಫಿಲ್ ಸೈಟ್. ಗೊತ್ತಾಯ್ತಾ, ಇದು ಹ್ಯಾಂಡ್ ಸಾರ್ಟಿಂಗ್ ಇದೆ. ಬನ್ನಿ ಇದು ಸ್ವಲ್ಪ ಥಿಯರಿ ಇದ್ರದ್ದು ನೋಡೋಣ. In manual separation of solid waste, components can be accomplished at the source where solid waste is generated at a transfer station or a disposal site, centralized processing station at disposal site. ಗೊತ್ತಾಯ್ತಾ, ನಾನು ಇವಾಗ ಹೇಳಿದ್ದೆ ಟ್ರಾನ್ಸ್ಫರ್ ಸ್ಟೇಷನ್ ಅಲ್ಲೂ ಮಾಡಬಹುದು, ಇಲ್ಲಾಂದ್ರೆ ಡಿಸ್ಪೋಸಲ್ ಸೈಟ್ ಅಲ್ಲೂ ಮಾಡಬಹುದು. The number of and the type of components sorted depends on the location and the resale market. ಗೊತ್ತಾಯ್ತಾ, ಇದರಲ್ಲಿ ಮಟೀರಿಯಲ್ ಯಾವ ತರ ಕಲೆಕ್ಟ್ ಮಾಡ್ತಾರ ಅಂತಂದ್ರೆ ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಅಲ್ಲಿ ಇರುತ್ತೆ ಆ ಪ್ಲೇಸ್ ಅಲ್ಲಿ, ಮತ್ತೆ ಯಾವ ಟೈಪ್ ಆಫ್ ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತಾ ಇದೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್, ದ ಕಾಂಪೊನೆಂಟ್ ಇನ್ಕ್ಲೂಡ್ ನ್ಯೂಸ್ ಪೇಪರ್, ಅಲ್ಯೂಮಿನಿಯಂ, ಗ್ಲಾಸ್ ಫ್ರಮ್ ದ ರೆಸಿಡೆನ್ಷಿಯಲ್ ಸೋರ್ಸಸ್, ಕಾರ್ಡ್ಬೋರ್ಡ್ ಅಂಡ್ ಹೈ ಕ್ವಾಲಿಟಿ ಪೇಪರ್. ನೋಡಿ, ಗ್ಲಾಸ್ ಇರ್ಬೋದು, ಅದು ರೆಸಿಡೆನ್ಷಿಯಲ್ ಸೋರ್ಸ್ ಇಂದ, ಕಾರ್ಡ್ಬೋರ್ಡ್ ಆರ್ ಹೈ ಕ್ವಾಲಿಟಿ ಪೇಪರ್ ಇರ್ಬೋದು, ಮೆಟಲ್ಸ್ ಇರ್ಬೋದು, ಇಲ್ಲ ವುಡ್ ಇರ್ಬೋದು, ರೈಟ್. ಸೊ ಮೆಟಲ್ಸ್ ವುಡ್ ಎಲ್ಲಿಂದ ಬರುತ್ತೆ, ಕಮರ್ಷಿಯಲ್ ಮತ್ತೆ ಇಂಡಸ್ಟ್ರಿಯಲ್ ಸೋರ್ಸ್ ಇಂದ ಬರುತ್ತೆ, ರೈಟ್. ಮೆಟಲ್ಸ್ ವುಡ್ ಅಂಡ್ ಬಲ್ಕಿ ಐಟಮ್ಸ್ ವ್ಯಾಲ್ಯೂ ಫ್ರಮ್ ದ ಟ್ರಾನ್ಸ್ಫರ್ ಸ್ಟೇಷನ್ ಡಿಸ್ಪೋಸಲ್ ಸೈಟ್. ಗೊತ್ತಾಯ್ತಾ. ಸೊ ಮೆಟಲ್ಸ್ ಗೆಲ್ಲ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅದನ್ನ ರೀಸೈಕಲ್ ಮಾಡಿದ್ರೆ ಜಾಸ್ತಿ ನಾವು ಏನಂತಂದ್ರೆ ಅದ್ರದ್ದು ವ್ಯಾಲ್ಯೂನು ಕ್ರಿಯೇಟ್ ಮಾಡಬಹುದು, ರೀಸೈಕಲ್ ಮಾಡಬಹುದು, ರೈಟ್. ಐ ಹೋಪ್ ಯು ಅಂಡರ್ಸ್ಟುಡ್ ದ ಹ್ಯಾಂಡ್ ಸಾರ್ಟಿಂಗ್ ಮೆಥಡ್ ಆಫ್ ಕಾಂಪೊನೆಂಟ್ ಸಪರೇಷನ್. ಓಕೆ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ಏರ್ ಸಪರೇಷನ್. ಏರ್ ಸಪರೇಷನ್ ಇಸ್ ನಥಿಂಗ್ ಬಟ್ ಏನ್ ಗೊತ್ತಾ, ಇದರಲ್ಲಿ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳೋದಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೀವು ಇದೊಂದು ಪ್ಲಾಟ್ಫಾರ್ಮ್ ಇದೆ, ನೀವೇನ್ ಮಾಡ್ತೀರಾ ಅಂತಂದ್ರೆ ಇಲ್ಲಿ ಕೆಳಗಡೆ ಏರ್ ಏನಂತಂದ್ರೆ ಏರ್ ಸಪ್ಲೈ ಮಾಡ್ತೀವಿ ಈ ತರ, ರೈಟ್. ಸೊ ಅದನ್ನ ಅಥವಾ ಮೇಲಿಂದ ಕೆಳಗಡೆಯಿಂದ ಎಲ್ಲರಿಂದ ಮಾಡಬಹುದು. ಸೊ ಲೈಟ್ ವೇಟ್ ಇರೋ ಮಟೀರಿಯಲ್ ಏನಾಗುತ್ತೆ ಹೇಳಿ, ಜಸ್ಟ್ ಮೇಲ್ಗಡೆ ಹೋಗ್ಬಿಡುತ್ತೆ, ಗಾಳಿಯಲ್ಲಿ ತುರ್ಕೊಂಡು ಹೋಗ್ಬಿಡುತ್ತೆ. ಪ್ಲಾಸ್ಟಿಕ್ ಇರ್ಬೋದು, ಪೇಪರ್ ಇರ್ಬೋದು, ಯಾವ್ದೇ ಇರಲಿ, ಸೊ ಅದು ಮೇಲ್ಗಡೆ ಹೊಡೋಗುತ್ತೆ. ಸೊ ಇಲ್ಲಿ ಇದೇನು ಸಾಲಿಡ್ ವೇಸ್ಟ್ ಬರ್ತಾ ಇರುತ್ತೆ ಈ ತರ. ಗೊತ್ತಾಯ್ತಾ. ಸೊ ಸಿಂಪಲ್ ಆಗಿದೆ. ಏರ್ ಕ್ಲಾಸಿಫಿಕೇಶನ್ ಹ್ಯಾಸ್ ಬಿನ್ ಯೂಸ್ ಫಾರ್ ದ ನಂಬರ್ ಆಫ್ ಇಯರ್ಸ್ ಇನ್ ದ ಇಂಡಸ್ಟ್ರಿಯಲ್ ಆಪರೇಷನ್ ಫಾರ್ ದ ಸಪರೇಷನ್ ಆಫ್ ವೇರಿಯಸ್ ಕಾಂಪೊನೆಂಟ್ ಫ್ರಮ್ ದ ಡ್ರೈ ಮಿಕ್ಸ್ಚರ್. ಡ್ರೈ ಮಿಕ್ಸ್ಚರ್ ಇದ್ರಷ್ಟೇ ಮಾಡಕ್ ಬರುತ್ತೆ. ಇದು ಗೊತ್ತಿದೆ ಯಾಕೆ ಅಂತ, ಯಾಕಂದ್ರೆ ಏರ್ ಸಪ್ಲೈ ಮಾಡ್ತೀವಿ ನಾವು ಐದರ್ ಫ್ರಮ್ ದ ಅಪ್ ಆರ್ ಫ್ರಮ್ ದ ಡೌನ್, ಅಂಡ್ ದ ಲೈಟ್ ವೇಟ್ ಮಟೀರಿಯಲ್, right, lightweight material will be flow from that solid waste and we will just using the vacuum we will remove that lightweight material. ಗೊತ್ತಾಯ್ತಾ, ಅಂದ್ರೆ ಲೈಟ್ ವೇಟ್ ಮಟೀರಿಯಲ್ ನಾವು ಡಿವೈಡ್ ಮಾಡಬಹುದು. ಪ್ಲಾಸ್ಟಿಕ್, ಕಾರ್ಡ್ಬೋರ್ಡ್ ಅಂತೂ ಬರೋದಿಲ್ಲ, ಕಾರ್ಡ್ಬೋರ್ಡ್ ಸ್ವಲ್ಪ ಹೆವಿ ಇರುತ್ತೆ, ಬಟ್ ಅದೇ ಪೇಪರ್ ನ ರಿಮೂವ್ ಮಾಡಬಹುದು, ಅಥವಾ ಏನೋ ಬೇರೆ ವೇಸ್ಟಸ್ ಇರುತ್ತೆ ನೋಡಿ ಅದನ್ನ ರಿಮೂವ್ ಮಾಡಬಹುದು. ಗೊತ್ತಾಯ್ತಾ, ಈಸಿಲಿ ಯಾವ್ದು ರಿಮೂವ್ ಆಗುತ್ತೆ ಬೈ ಜಸ್ಟ್ ಅಪ್ಲಿಕೇಶನ್ ಆಫ್ ಎನ್ ಕಂಪ್ರೆಸ್ ಏರ್. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಸಾಲಿಡ್ ವೇಸ್ಟ್ ಅಲ್ಲಿ ಪಾರ್ಟಿಕಲ್ಸ್ ಆರ್ ಫೆಡ್ ಮೆಕ್ಯಾನಿಕಲಿ ಫೆಡ್ ಮಾಡ್ತೀವಿ. ಒಂದ್ ನಿಮಿಷ, ಮೆಕ್ಯಾನಿಕಲಿ ಫೆಡ್ ಮಾಡ್ತೀವಿ. ಪಾರ್ಟಿಕಲ್ಸ್ ಆರ್ ಇನ್ಸ್ಪೆಕ್ಟೆಡ್ ಆಪ್ಟಿಕಲಿ, ಅಂದ್ರೆ ಅದನ್ನ ಕರೆಕ್ಟ್ ಆಗಿ ನೋಡ್ತೀವಿ ಒಂದ್ಸಲ. ಇದರಲ್ಲಿ ಯಾವ ಟೈಪ್ ಸಾಲಿಡ್ ವೇಸ್ಟ್ ಇದೆ, ಸೊ ಇದಕ್ಕೆ ಯಾವ ಟೈಪ್ ಆಫ್ ಏರ್ ಸಪರೇಷನ್ ನಾವು ಕೊಡಬೇಕು, ಎಷ್ಟು ಪ್ರೆಷರ್ ಇಂದ ನಾವು ಏರ್ ನ ಸಪ್ಲೈ ಮಾಡಬೇಕು ಅಂತ ಹೇಳ್ತಾ ಇರೋದು. ಇನ್ಸ್ಪೆಕ್ಷನ್ ರಿಸಲ್ಟ್ಸ್ ಆರ್ ಇವ್ಯಾಲ್ಯುಯೇಟೆಡ್ ಎಲೆಕ್ಟ್ರಾನಿಕಲಿ, ರೈಟ್. ಎಲೆಕ್ಟ್ರಾನಿಕಲಿ ನೋಡ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ, ಯಾವ ತರ ಹೋಗ್ತಾ ಇದೆ, ಯಾವ ತರ ಇಲ್ಲ, ರಿಮೂವ್ ಆಗ್ತಾ ಇದೆ ಅಲ್ಲ, ಇಲ್ಲ ಕಾಂಪೊನೆಂಟ್ ಸಪರೇಷನ್ ಆಗ್ತಾ ಇದೆಯಲ್ಲ ಬೈ ಯೂಸಿಂಗ್ ದಿಸ್ ಏರ್. ನೆಕ್ಸ್ಟ್, ಪ್ರೀ ಡಿಟರ್ಮೈನ್ಡ್ ಟೈಪ್ಸ್ ಆಫ್ ಪಾರ್ಟಿಕಲ್ಸ್ ಆರ್ ರಿಮೂವ್ಡ್ ಬೈ ದ ಪ್ರಿಸೈಸ್ ಟೈಮ್ ಅಂಡ್ ಏರ್ ಬ್ಲಾಸ್ಟ್. ಸೊ ಟೈಮು ಇರುತ್ತೆ, ಅದಕ್ಕೆ ಇಷ್ಟೇ ಟೈಮ್ ಅಲ್ಲಿ ರಿಮೂವ್ ಆಗಬೇಕು. ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಇಷ್ಟೇ ಕಸಕ್ಕೆ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಕ್ವಾಂಟಿಟಿ ಇರುತ್ತೆ ಅದಕ್ಕೆ. ಸೊ ಇದನ್ನ ನೀವು ನೋಡ್ಬೇಕಾಗುತ್ತೆ. ಸೊ ಇದು ಬಂದ್ಬಿಟ್ಟು ಏರ್ ಸಪರೇಷನ್. ಸೊ ಇದರಲ್ಲಿ ಸ್ವಲ್ಪ ಮೆಥಡ್ಸ್ ಇದೆ ಅವಾಗ, ಅಂದ್ರೆ ಇದರಲ್ಲಿ ಮತ್ತೆ ಡಿವೈಡ್ ಮಾಡಿದ್ದಾರೆ. ಏನು, ಫಸ್ಟ್ ಒನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಸಪರೇಷನ್ ಅಂತ ಬರುತ್ತೆ. ಎಲೆಕ್ಟ್ರೋಸ್ಟ್ಯಾಟಿಕ್ ಸಪರೇಷನ್. ಸೊ ಇದೆಲ್ಲ ಈಗ ನಾನು ಹೇಳ್ತಾ ಇರೋದೆಲ್ಲ ಏರ್ ಸಪರೇಷನ್ ಅಲ್ಲಿ ಬರುತ್ತೆ ನೋಡಿ, ಸರಿನಾ. ಈಗ ನೋಡಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಸಪರೇಷನ್. ಎಲೆಕ್ಟ್ರೋಸ್ಟ್ಯಾಟಿಕ್ ಸಪರೇಷನ್ ಅಂದ್ರೆ ಏನು, ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ನೋಡ್ಬೋದು. ಈಗ ಸ್ಕೆಚ್ ಬಿ ನೋಡಿ, ಇದು ಬೇಡ, ಇಲ್ಲಿ ನೋಡಿ, ನಾನು ಈಗ ಬಿ ಸ್ಕೆಚ್ ನೋಡಿ, ನೀವು ಏನಿರುತ್ತೆ, ಇಲ್ಲೊಂದು ಹಾಪರ್ ಇರುತ್ತೆ, ರೈಟ್. ನೀವು ನೋಡ್ಬೋದು ಇಲ್ಲಿ ಫೀಡಿಂಗ್ ಹಾಪರ್ ಇದೆ. ಸೊ ಇಲ್ಲಿ ಏನ್ ಮಾಡ್ತೀವಿ, ಇದು ಸಾಲಿಡ್ ವೇಸ್ಟ್, ಇಲ್ಲೂ ನೋಡ್ಬೋದು ನೀವು. ಸೊ ಇದು ನಿಮ್ದು ಒಂದು ಒಳಗಡೆ ಇರೋ ಫುಲ್ ಪ್ರಾಸೆಸ್ ಇದೆ, ಬಟ್ ಇಲ್ಲಿ ನೀವು ಸೈಡ್ ವ್ಯೂ ಇಂದ ನೋಡಿದಾಗ ಈ ತರ ಬರುತ್ತೆ,
ಇನ್ಪುಟ್ ಅಂದ್ರೆ ನೀವು ಸಾಲಿಡ್ ವೇಸ್ಟ್ ನ ಇಲ್ಲಿಂದ ಜಸ್ಟ್ ಫೀಡ್ ಮಾಡ್ತೀರಾ. ಅಲ್ಲಿ ಹೋದಲ್ಲಿ ಏನಿರುತ್ತೆ, ಇಲ್ಲೊಂದು ಬ್ಲೋವರ್ ಇರುತ್ತೆ. ಆ ಬ್ಲೋವರ್ ಏನ್ ಮಾಡುತ್ತೆ, ಈ ಸಾಲಿಡ್ ವೇಸ್ಟ್ ನ ಬ್ಲೋ ಮಾಡ್ತಾ ಇರುತ್ತೆ. ಅವಾಗ ಅಲ್ಲಿ ಇದು ಸ್ವಲ್ಪ ರೊಟೇಟ್ ಆಗುತ್ತೆ. ಈ ಪ್ಲೇಸ್ ಅಲ್ಲಿ ರೊಟೇಟ್ ಆದಾಗ ಏನಾಗುತ್ತೆ ಇಲ್ಲಿ ನೋಡೋಣ ಇವಾಗ. ಆದ್ಮೇಲೆ ಹೈ ವೋಲ್ಟೇಜ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ಸ್ ಕ್ಯಾನ್ ಬಿ ಯೂಸ್ ಟು ಸಪರೇಟ್ ದ ಗ್ಲಾಸ್ ಫ್ರಮ್ ದ ಹೆವಿ ಫ್ರಾಕ್ಷನ್ ಆಫ್ ಏರ್ ಕ್ಲಾಸಿಫೈಡ್ ವೇಸ್ಟ್. ಹೈ ವೋಲ್ಟೇಜ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ಸ್ ನ ಇಲ್ಲಿ ಯೂಸ್ ಮಾಡ್ತಾ ಇರೋದು. ಎ ವೈಬ್ರೇಟಿಂಗ್ ಫೀಡೋಮೀಟರ್ ಫೀಡ್ಸ್ ವೇಸ್ಟ್ ಟು ಎ ನೆಗೆಟಿವ್ಲಿ. ಫೀಡ್ ಮಾಡೋದನ್ನ ಹೇಳಿದೀನಿ. ಸೊ ಇಲ್ಲಿ ಫೀಡ್ ಮಾಡ್ತಾ ಇದೆ. ಓಕೆ, ಸೊ ವೇಸ್ಟ್ ಟು ಎ ನೆಗೆಟಿವ್ಲಿ ಚಾರ್ಜ್ ರೊಟೇಟಿಂಗ್ ಡ್ರಮ್ ಅಂಡ್ ಎ ಪಾಸಿಟಿವ್ ಎಲೆಕ್ಟ್ರೋಡ್. ಇಲ್ಲಿ ನೋಡಬಹುದು ನೀವು ನೆಗೆಟಿವ್ಲಿ ಚಾರ್ಜ್ ರೊಟೇಟಿಂಗ್ ಡ್ರಮ್ ಅಂತ ಹೇಳ್ತಾ ಇರೋದು. ನೆಗೆಟಿವ್ಲಿ ಇಲ್ಲಿ ನೋಡಬಹುದು ನೀವು, ನೆಗೆಟಿವ್ ಇದೆ, ಇಲ್ಲಿ ಪಾಸಿಟಿವ್ ಇದೆ. ನೆಗೆಟಿವ್ಲಿ ಚಾರ್ಜ್ ಡ್ರಮ್ ಅಂತ ಹೇಳ್ತಾ ಇರೋದು. ಆಮೇಲೆ ಪಾಸಿಟಿವ್ ಏನಿದೆ ಅಂಡ್ ಪಾಸಿಟಿವ್ ಎಲೆಕ್ಟ್ರೋಡ್ ಇದೆ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಯಾವ ಮಟೀರಿಯಲ್ ಅವ್ರು ರಿಮೂವ್ ಮಾಡ್ಬೇಕಂತ ಇದ್ದಾರೆ ನೋಡಿ, ನೆಕ್ಸ್ಟ್ ಗೊತ್ತಾಗುತ್ತೆ. ನಿಯರ್ ದ ಡ್ರಮ್ ಅಂಡ್ ದ ಫೀಡರ್ ಇಂಡ್ಯೂಸಸ್ ಚಾರ್ಜ್ ಇನ್ ದ ವೇಸ್ಟ್ ಪಾರ್ಟಿಕಲ್ಸ್. ಅಂದ್ರೆ ಈಗ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್, ಈಗ ಇಲ್ಲಿಂದ ನೀವು ಮಟೀರಿಯಲ್ ಇಲ್ಲಿ ಹಾಕಿದಿರ. ಸೊ ಇಲ್ಲಿ ಬಂದ ತಕ್ಷಣ ಸೊ ಇಲ್ಲಿ ಇದೇನ್ ಮಟೀರಿಯಲ್ ಬರ್ತಾ ಇದೆಯಲ್ಲ, ಇಲ್ಲಿ ಏನಿರುತ್ತೆ, ಇದು ಎಲೆಕ್ಟ್ರಾನ್ ಏನಿದೆ ಅದು ಚಾರ್ಜ್ ಈ ಮಟೀರಿಯಲ್ ಇಂದ ಪಾಸ್ ಆಗುತ್ತೆ. ಇದರಲ್ಲಿರೋ ಮಟೀರಿಯಲ್ ನ ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಯಾವ ಮಟೀರಿಯಲ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ? ನಾನ್ ಕಂಡಕ್ಟರ್ ಸಚ್ ಆಸ್ ಗ್ಲಾಸ್, ಕ್ಲೇ ರಿಟೇನ್ ದ ಚಾರ್ಜ್ ವೇರ್ ಆಸ್ ದ ಕ್ರಿಸ್ಟಲೈನ್ ಮಟೀರಿಯಲ್ಸ್. ಗ್ಲಾಸ್ ಮತ್ತೆ ಕ್ಲೇ ರಿಟೇನ್ ಮಟೀರಿಯಲ್ಸ್ ಏನಿರುತ್ತೆ ಅವು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ವೇರ್ ಆಸ್ ಕ್ರಿಸ್ಟಲೈನ್ ಮಟೀರಿಯಲ್ಸ್ ಸಚ್ ಆಸ್ ರಾಕ್ ಲೂಸ್ ಇಟ್ ರ್ಯಾಪಿಡ್ಲಿ. ಅಂದ್ರೆ ಏನ್ ಗೊತ್ತಾ, ಇಲ್ಲಿ ಏನಂತಂದ್ರೆ ಗ್ಲಾಸ್ ಮತ್ತೆ ಕ್ಲೇ ಮಟೀರಿಯಲ್ ಏನ್ ಮಾಡುತ್ತೆ, ಇದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಇಲ್ಲಿ, ರೈಟ್? ಪಾಸಿಟಿವ್ ಅಯಾನ್ಸ್ ಇರುತ್ತೆ, ಇಲ್ಲಿ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಉಳಿದಿರೋ ಮಟೀರಿಯಲ್ ಇಲ್ಲಿ ಕೆಳಗಡೆ ನೋಡಿ, ಇಲ್ಲಿ ಕೆಳಗಡೆ ಏನಂತ ಅಂದ್ರೆ ಇಲ್ಲಿ ಕಲೆಕ್ಟ್ ಆಗ್ಬಿಡುತ್ತೆ, ಮತ್ತೆ ಅದು ಬೇರೆ ಪ್ರೊಸೆಸಿಂಗ್ ಗೆ ತಗೊಂಡೋಗ್ತಾರೆ. ಸೇಮ್ ಇಲ್ಲೂ ನೋಡ್ಬೋದು, ಇಲ್ಲಿ ಇರೋದನ್ನ ಇದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಅದಾದ್ಮೇಲೆ ಇಲ್ಲಿ ಏನಂತಂದ್ರೆ ರಿಮೈನಿಂಗ್ ಮಟೀರಿಯಲ್ಸ್ ಆರ್ ಸಾಲಿಡ್ ವೇಸ್ಟ್ ಇಲ್ಲಿ ಕಲೆಕ್ಟ್ ಆಗ್ಬಿಡುತ್ತೆ ಕೆಳಗಡೆ, ಮತ್ತೆ ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ತಾರೆ. ತುಂಬಾ ಸಿಂಪಲ್ ಆಗಿದೆ. ಓಕೆ, ಸೊ ದ ಡ್ರಮ್ ಹೋಲ್ಡ್ಸ್ ನಾನ್ ಕಂಡಕ್ಟರ್ ಅಂಡ್ ದ ರಿಮೈನಿಂಗ್ ಮಟೀರಿಯಲ್ ಡ್ರಾಪ್ಸ್ ಆಫ್. ಸಿಂಪಲ್ ಆಗಿದೆ, ರೈಟ್? ಸೊ ಇದನ್ನ ಎಲೆಕ್ಟ್ರೋಸ್ಟಾಟಿಕ್ ಸಪರೇಷನ್ ಅಂತ ಅಂತೀವಿ. ಸೊ ಎಲೆಕ್ಟ್ರೋಸ್ಟಾಟಿಕ್ ಸಪರೇಷನ್ ನ ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದನ್ನ ಗ್ಲಾಸ್ ಮತ್ತೆ ಕ್ಲೇ ಮಟೀರಿಯಲ್ ನ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಚೆನ್ನಾಗಿ ನೆನ್ಪಿಡಿ, ಯಾಕಂದ್ರೆ ಇದೇ ಪಾಯಿಂಟ್ಸ್ ಇದೆ. ಇವೇ ಪಾಯಿಂಟ್ಸ್ ಮೇಲೆ ನಿಮ್ಗೆ 100% ಕ್ವಶನ್ಸ್ ಬರುತ್ತೆ. ನಾನು ಹೇಳ್ತಾ ಇರೋದು ನೋಡಿ, ಎಕ್ಸಾಮ್ ಅಲ್ಲಿ ಬಂದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನಾನು ಹೇಳ್ತಾ ಇದ್ದೀನಿ ಆಲ್ರೆಡಿ, ಗೊತ್ತಾಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಹೆವಿ ಮೀಡಿಯಾ ಸಪರೇಷನ್ ಅಂತ ಇದೆ. ಇದನ್ನು ಏನಂತಂದ್ರೆ ಏರ್ ಕಂಪ್ರೆಸರ್ ಅಲ್ಲೇ ಬರುತ್ತೆ. ರಿಮೂವಲ್ ಆಫ್ ಅಲ್ಯೂಮಿನಿಯಂ ಕ್ಯಾನ್ ಬಿ ಅಕಂಪ್ಲಿಷ್ ಇನ್ ಎ ನಂಬರ್ ಆಫ್ ಡಿಫರೆಂಟ್ ವೇಸ್. ನೋಡಿ, ಇದು ಅಲ್ಯೂಮಿನಿಯಂ ರಿಮೂವ್ ಮಾಡುತ್ತೆ. ಹೆವಿ ಮೀಡಿಯಾ ಸಪರೇಷನ್ ಇಸ್ ಅ ಬೆಸ್ಟ್ ಪ್ರೋಸೆಸ್ ಫಾರ್ ವಿಚ್ ಗ್ರೇಟೆಸ್ಟ್ ಆಪರೇಟಿಂಗ್ ಎಕ್ಸ್ಪೀರಿಯನ್ಸ್ ಎಕ್ಸಿಸ್ಟ್ ಪ್ರಿನ್ಸಿಪಲಿ ಇನ್ ದ ಆಟೋಮೊಬೈಲ್ ರಿಕವರಿ ಇಂಡಸ್ಟ್ರಿ. ಗೊತ್ತಾಯ್ತಾ? ಅಲ್ಯೂಮಿನಿಯಂ ನ ರಿಮೂವ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಆಟೋಮೊಬೈಲ್ ರಿಕವರಿ ಇಂಡಸ್ಟ್ರಿಯಲ್ಲಿ ತುಂಬಾ ಯೂಸ್ ಮಾಡ್ತಾರೆ, ಹೆವಿ ಮೀಡಿಯಾ ಸಪರೇಷನ್. ಸೊ ಈ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ? ಇನ್ ದಿಸ್ ಪ್ರಾಸೆಸ್ ಫೀಡ್ ಸ್ಟಾಕ್ ರಿಚ್ ಇನ್ ಅಲ್ಯೂಮಿನಿಯಂ ಸಚ್ ಆಸ್ ಏರ್ ಕ್ಲಾಸಿಫೈಡ್ ಸಾಲಿಡ್ ವೇಸ್ಟ್, ರೈಟ್? ಏರ್ ಕ್ಲಾಸಿಫೈಡ್ ಸಾಲಿಡ್ ವೇಸ್ಟ್ ವೇರ್ ಇನ್ ಫೆರೋಸ್ ಮೆಟಲ್ಸ್ ಅಂಡ್ ಗ್ಲಾಸ್ ಹ್ಯಾಸ್ ಬಿನ್ ರಿಮೂವ್ಡ್. ನೋಡಿ, ಫೆರೋಸ್ ಮೆಟಲ್ಸ್ ಮತ್ತೆ ಗ್ಲಾಸ್ ನ ಇಲ್ಲಿ ರಿಮೂವ್ ಮಾಡ್ತಾರೆ. ಅಲ್ಯೂಮಿನಿಯಂದು ಮ್ಯಾಕ್ಸಿಮಮ್ ಇದೆ ಇಲ್ಲಿ. ಈಸ್ ಡಂಪ್ಡ್ ಇಂಟು ಎನ್ ಲಿಕ್ವಿಡ್ ವಿಚ್ ಹ್ಯಾಸ್ ಎ ಹೈ ಸ್ಪೆಸಿಫಿಕ್ ಗ್ರಾವಿಟಿ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಹೇಳೋದೇನಂದ್ರೆ, ಒಂದು ನಿಮಿಷ, ಓಕೆ, ಇಲ್ಲಿ ಹೇಳ್ತೆ ನೋಡಿ. ಸೊ ಇದೊಂದು ಬಿನ್ ಇದೆ, ರೈಟ್? ಅವ್ರೇನ್ ಮಾಡ್ತಾರೆ, ರಿಚ್ ಇನ್ ಅಲ್ಯೂಮಿನಿಯಂ, ಯಾವ್ದು ರಿಚ್ ಇನ್ ಅಲ್ಯೂಮಿನಿಯಂ ಇರುತ್ತೆ, ಏರ್ ಕ್ಲಾಸಿಫೈಡ್ ಸಾಲಿಡ್ ವೇಸ್ಟ್, ಫೆರೋಸ್ ಮೆಟಲ್ ಗ್ಲಾಸ್ ಹ್ಯಾಸ್ ಬಿನ್ ರಿಮೂವ್ಡ್, ಈಸ್ ಡಂಪ್ಡ್ ಇಂಟು ಎನ್ ಲಿಕ್ವಿಡ್ ವಿಚ್ ಹ್ಯಾಸ್ ಎ ಹೈ ಸ್ಪೆಸಿಫಿಕ್ ಗ್ರಾವಿಟಿ. ಈಗ ಇಲ್ಲಿ ಒಂದು ವಾಟರ್ ನಾನು ತಗೋತೀನಿ. ಸೊ ಇದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇದೆ ಅಂತ ತಿಳ್ಕೊಳ್ಳೋಣ. ಯಾವ ಮಟೀರಿಯಲ್ ಗಿಂತ ನೀವು ಸಾಲಿಡ್ ವೇಸ್ಟ್ ಮಟೀರಿಯಲ್ ಏನು ಈ ಕಂಟೈನರ್ ಒಳಗಡೆ ಹಾಕ್ತೀರಾ, ದ ಸ್ಪೆಸಿಫಿಕ್ ಗ್ರಾವಿಟಿ ಇಸ್ ಮೇಂಟೈನ್ ಅಟ್ ಎ ಹೈಯರ್ ಲೆವೆಲ್. ಇದ್ರದ್ದು ಸ್ಪೆಸಿಫಿಕ್ ಗ್ರಾವಿಟಿ ಹೈಯರ್ ಲೆವೆಲ್ ಗೆ ಮೇಂಟೈನ್ ಮಾಡ್ತಾರೆ. ದಟ್ ವಿಲ್ ಪರ್ಮಿಟ್ ಅಲ್ಯೂಮಿನಿಯಂ ಟು ಫ್ಲೋಟ್ ಅಂಡ್ ಅದರ್ ಮಟೀರಿಯಲ್ ರಿಮೇನ್ ಸಬ್ಮರ್ಜ್. ಅಂದ್ರೆ ಅಲ್ಯೂಮಿನಿಯಂ ಏನಾಗುತ್ತೆ ಅಂತಂದ್ರೆ ಫ್ಲೋಟ್ ಆಗುತ್ತೆ. ಅಲ್ಯೂಮಿನಿಯಂ ನ ಫ್ಲೋಟ್ ಆಗೋಕ್ಕೆ ಮೇಂಟೈನ್ ಮಾಡ್ತಾರೆ. ರಿಮೈನಿಂಗ್ ಯಾವುದೇ ಮಟೀರಿಯಲ್ ಕೆಳಗಡೆ ಇಲ್ಲಿ ಸಬ್ಮರ್ಜ್ ಆಗ್ಬಿಡುತ್ತೆ. ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಸಬ್ಮರ್ಜ್ ಆಗಿ ಕೆಳಗಡೆ ಸ್ಟೋರ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಸೊ ಸಿಂಪಲ್ ಆಗಿದೆ ಹೆವಿ ಮೀಡಿಯಾ ಸಪರೇಷನ್ ಅಂದ್ರೆ. ಇದು ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ಡಿಪೆಂಡ್ಸ್ ಇರುತ್ತೆ. ನೀವು ಹೆಸರು ನೋಡಿದ್ರೆ ಗೊತ್ತಾಗುತ್ತೆ, ಹೆವಿ ಮೀಡಿಯಾ. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಮೇಲೆ ಆರಾಮಾಗಿ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನ್ ಗೊತ್ತಾ, ಅಲ್ಯೂಮಿನಿಯಂ ಯೂಸ್ ಮಾಡ್ತಾರೆ. ಯಾಕಂತಂದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಮೇಂಟೈನ್ ಮಾಡೋಕೆ. ಗೊತ್ತಾಯ್ತಾ? ಸೊ ಅಟ್ ಪ್ರೆಸೆಂಟ್ ದ ಮೇಜರ್ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಪ್ರೋಸೆಸ್ ಈಸ್ ದಟ್
ಆಪ್ಟಿಮಮ್ ಸೈಜ್ ಪ್ಲಾಂಟ್ ರಿಕ್ವೈರ್ಸ್ ಅಬೌಟ್ 2000 to 3000 ಟನ್ಸ್ ಪರ್ ಡೇ ಆಫ್ ಫೀಡ್ ಸ್ಟಾಕ್. ಅಂದ್ರೆ ಇದಕ್ಕೆ ಸುಮ್ಮನೆ ಕಮ್ಮಿ 2000 to 3000 ಟನ್ಸ್ ಸಾಲಿಡ್ ವೇಸ್ಟ್ ನಿಮ್ಮ ಹತ್ರ ಇಲ್ಲ, ಅಥವಾ ಆಟೋಮೊಬೈಲ್ ರಿಕವರಿ ಇಂಡಸ್ಟ್ರಿಯಿಂದ ಅಥವಾ ಯಾವುದೇ ತರ ಅಲ್ಯೂಮಿನಿಯಂ ವೇಸ್ಟ್ ಇಲ್ಲ ಅಂತಂದ್ರೆ ಇದನ್ನ ಮಾಡಕ್ ಹೋಗ್ಬಾರ್ದು. ಯಾಕೆಂದ್ರೆ ಇದ್ರದ್ದು ಎಕಾನಮಿ ಜಾಸ್ತಿ ಆಗ್ಬಿಡುತ್ತೆ, ಅಂದ್ರೆ ಕಾಸ್ಟ್ ಎಫೆಕ್ಟಿವ್, ತುಂಬಾ ಕಾಸ್ಟ್ ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋಣ, ಲೀನಿಯರ್ ಇಂಡಕ್ಷನ್ ಸಪರೇಷನ್. ಲೀನಿಯರ್ ಇಂಡಕ್ಷನ್ ಸಪರೇಷನ್ ಇದು ಒಂದು ಏರ್ ಕಂಪ್ರೆಸರ್ ಅಲ್ಲೇ ಬರುತ್ತೆ. ನೋಡೋಣ, ಅದರದೇ ಒಂದು ಮೆಥಡ್ಸ್ ಇದೆ ಇದು. ಸೊ ನ್ಯೂ ಟೈಪ್ ಆಫ್ ಮ್ಯಾಗ್ನೆಟಿಕ್ ಅಪಿಯರ್ಸ್ ಟು ಬಿ ಆಫರ್ ಗ್ರೇಟ್ ಪ್ರಾಮಿಸಸ್ ಟು ರಿಮೂವಿಂಗ್ ಅಲ್ಯೂಮಿನಿಯಂ ಫ್ರಮ್ ದ ರಿಲೇಟಿವ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ದ ಮುನ್ಸಿಪಲ್ ಸಾಲಿಡ್ ವೇಸ್ಟ್. ಗೊತ್ತಾಯ್ತಾ? ಮ್ಯಾಗ್ನೆಟಿಕ್ ಅಪಿಯರ್ಸ್ ಇದೆ ಫಾರ್ ಅಲ್ಯೂಮಿನಿಯಂ ರಿಮೂವ್ ಮಾಡೋಕೆ, ಬಟ್ ಇದನ್ನು ಒಂದು ಮೆಥಡ್ ಇದೆ ಅಂತ ಹೇಳ್ತಾ ಇರೋದು. ಸೊ ಡಿಸೈನ್ ಆಫ್ ದಿಸ್ ಸಿಸ್ಟಮ್ ಇಸ್ ಬೇಸ್ಡ್ ಆನ್ ದ ಫಂಡಮೆಂಟಲ್ ಎಲೆಕ್ಟ್ರಿಕಲ್ ಪ್ರಿನ್ಸಿಪಲ್ ಕ್ಲಾಸಿಫಿಕೇಶನ್. ಸೊ ಲೀನಿಯರ್ ಇಂಡಕ್ಷನ್ ಸಪರೇಷನ್ ಏನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಪ್ರಿನ್ಸಿಪಲ್ ಏನಿದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಏನ್ ಹೆಲ್ಪ್ ಮಾಡುತ್ತೆ, ಸಪರೇಟ್ ದ ಆರ್ಗಾನಿಕ್ ಮಟೀರಿಯಲ್. ಆರ್ಗಾನಿಕ್ ಮಟೀರಿಯಲ್ ಏನಿರುತ್ತೆ called the lighter fraction from the heavier. In organic material called the heavier fraction. ಗೊತ್ತಾಯ್ತಾ? ಆರ್ಗಾನಿಕ್ ಮಟೀರಿಯಲ್ ಏನಿರುತ್ತೆ ರೈಟ್ ಫ್ರಮ್ ದ ಹೆವಿಯರ್ ಫ್ರಾಕ್ಷನ್, ಅಂದ್ರೆ ಆರ್ಗಾನಿಕ್ ಏನಿರುತ್ತೆ ಕಮ್ಮಿ ವೇಟ್ ಇರೋದು ಅಥವಾ ಕಮ್ಮಿ ಸ್ಪೆಸಿಫಿಕ್ ಗ್ರಾವಿಟಿ ಇರೋದು ಹೆವಿಯರ್ ಮಟೀರಿಯಲ್ ಜೊತೆ ಮಿಕ್ಸ್ ಆಗಿರುತ್ತಲ್ಲ ಅದನ್ನ ರಿಮೂವ್ ಮಾಡುತ್ತೆ ಇದು. ದಟ್ ಈಸ್ ಅನ್ ಲೀನಿಯರ್ ಇಂಡಕ್ಷನ್ ಸಪರೇಷನ್. ಸೊ practically speaking, this involves the separation of paper products, plaster materials and other light organic materials from the shredded waste stream. Right? So ಇದು ಏನ್ ಮಾಡುತ್ತೆ ಅಂತಂದ್ರೆ ಪೇಪರ್ ಪ್ರಾಡಕ್ಟ್ಸ್, ಪ್ಲಾಸ್ಟಿಕ್ ಮಟೀರಿಯಲ್ಸ್ ಅಂಡ್ ಅದರ್ ಲೈಟ್ ಆರ್ಗಾನಿಕ್ ಮಟೀರಿಯಲ್ಸ್ ರಿಮೂವ್ ಮಾಡುತ್ತೆ. ಗೊತ್ತಾಯ್ತಾ? ರಿಮೂವ್ ಮಾಡುತ್ತೆ. ಲೀನಿಯರ್ ಇಂಡಕ್ಷನ್ ಸಪರೇಷನ್ ಈ ಮೆಥಡ್ ಇಂಪಾರ್ಟೆಂಟ್ ಇದೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಕ್ವಶನ್ ಯಾವ ತರ ಬರ್ಬೋದು, ಲೀನಿಯರ್ ಇಂಡಕ್ಷನ್ ಸಪರೇಷನ್ ಇಸ್ ಯೂಸ್ ಫಾರ್ ರಿಮೂವಲ್ ಆಫ್ ಯಾವುದು ಪೇಪರ್ ಪ್ರಾಡಕ್ಟ್ಸ್ ಇದೆ, ಪ್ಲಾಸ್ಟಿಕ್ ಮಟೀರಿಯಲ್ಸ್ ಇದೆ ಅಂಡ್ ಆರ್ಗಾನಿಕ್ ಮಟೀರಿಯಲ್ ಕಾಲ್ಡ್ ಲೈಟರ್ ಫ್ರಾಕ್ಷನ್ ಫ್ರಮ್ ದ ಹೆವಿಯರ್ ಫ್ರಾಕ್ಷನ್. ಇದನ್ನು ನೀವು ಈ ಎರಡು ಪಾಯಿಂಟ್ ನೆನ್ಪಿಡಿ. ಓಕೆ ರೈಟ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಸಪರೇಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಮ್ಯಾಗ್ನೆಟಿಕ್ ಸಪರೇಷನ್. ಸೊ ಮ್ಯಾಗ್ನೆಟಿಕ್ಸ್ ಈಸ್ ನಥಿಂಗ್ ಬಟ್ ನಿಮ್ಗೆ ಗೊತ್ತಿದೆ, ಸಣ್ಣವರಿದ್ದಾಗ ಎಲ್ಲ ನಾವು ಆಡಿದೀವಿ, ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿದೀವಿ ಆಯ್ತಾ. ಸೊ ಯಾವ್ದಾದ್ರು ಒಂದು ಮ್ಯಾಗ್ನೆಟ್ ನಾವು ಯಾವ್ದಾದ್ರು ಒಂದು ಮೆಟಲ್ ಹತ್ರ ತಗೊಂಡೋದ್ರೆ ಅದು ಅದನ್ನ ಅಟ್ರಾಕ್ಟ್ ಮಾಡಿಬಿಟ್ಟು ರೈಟ್, ಸೊ ಅದು ಏನಂತಂದ್ರೆ ರಿಕವರಿ ಮಾಡ್ಬೋದು, ಸಿಂಪಲ್ ಆಗಿದೆ. ಸೊ ಅದನ್ನೇ ಇಲ್ಲಿ ನಾವು ಸಾಲಿಡ್ ವೇಸ್ಟ್ ಗೆ ನಾವು ಯೂಸ್ ಮಾಡ್ತೀವಿ. ದ ಮೋಸ್ಟ್ ಕಾಮನ್ ಮೆಥಡ್ ಆಫ್ ರಿಕವರಿ ಫೆರೋಸ್ ಸ್ಕ್ರಾಪ್ ರೈಟ್. ಸೊ ಮೆಟಲ್ಸ್ ನ ರೈಟ್ ರಿಮೂವ್ ಮಾಡಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಫ್ರಮ್ ಶ್ರೆಡೆಡ್ ಸಾಲಿಡ್ ವೇಸ್ಟ್ ಇನ್ವಾಲ್ವ್ಸ್ ದ ಯೂಸ್ ಆಫ್ ಮ್ಯಾಗ್ನೆಟಿಕ್ ರಿಕವರಿ ಸಿಸ್ಟಮ್. ಇದನ್ನ ಮ್ಯಾಗ್ನೆಟಿಕ್ ರಿಕವರಿ ಸಿಸ್ಟಮ್ ಅಂತಾನು ಅಂತೀವಿ ರೈಟ್. ಸೊ ಫೆರೋಸ್ ಮಟೀರಿಯಲ್ಸ್ ಆರ್ ಯೂಶುವಲಿ ರಿಕವರ್ಡ್ ಐದರ್ ಆಫ್ಟರ್ ಶ್ರೆಡ್ಡಿಂಗ್ and before air classification or after shredding and air classification. ಅಂದ್ರೆ ಫೆರೋಸ್ ಮೆಟೀರಿಯಲ್ ಯಾವಾಗ ಮಾಡ್ತಾರೆ ಅಂದ್ರೆ ಈ ಮೆಥಡ್ ನ ಯಾವಾಗ ಅಡಾಪ್ಟ್ ಮಾಡ್ತಾರೆ ಅಂದ್ರೆ ಏರ್ ಕ್ಲಾಸಿಫಿಕೇಶನ್, ಅಂದ್ರೆ ಏರ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಮಾಡಬಹುದು, ಇಲ್ಲ ಶ್ರೆಡ್ಡಿಂಗ್ ಆದ್ಮೇಲೆ ಮಾಡಬಹುದು ಅಂತ ಹೇಳ್ತಾ ಇರೋದು. ಗೊತ್ತಾಯ್ತಾ? ಸೊ ಇಲ್ಲೂ ಕ್ವಶನ್ ಅರೈಸ್ ಆಗೋ ಚಾನ್ಸಸ್ ಇರುತ್ತೆ, ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇನ್ ಸಮ್ ಲಾರ್ಜ್ ಇನ್ಸ್ಟಾಲೇಷನ್ಸ್ ಓವರ್ ಹೆಡ್ ಮ್ಯಾಗ್ನೆಟಿಕ್ ಸಿಸ್ಟಮ್ಸ್ ಹ್ಯಾವ್ ಆಲ್ಸೋ ಬಿನ್ ಯೂಸ್ ಟು ಕವರ್ ಫೆರೋಸ್ ಮೆಟೀರಿಯಲ್ ಬಿಫೋರ್ ಶ್ರೆಡ್ಡಿಂಗ್. ಗೊತ್ತಾಯ್ತಾ? ತುಂಬಾ ವಿಡಿಯೋಸ್ ಇದೆ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. ಮ್ಯಾಗ್ನೆಟಿಕ್ ಸಪರೇಷನ್ ಏನ್ ಮಾಡ್ತಾರೆ ಗೊತ್ತಾ, ಒಂದು ಈ ತರ ಫೀಡ್ ಸ್ಟಾಕ್ ಇರುತ್ತೆ, ಅದನ್ನ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಇಷ್ಟು ದೊಡ್ಡದು ಒಂದು ಸಾಲಿಡ್ ವೇಸ್ಟ್ ಇರುತ್ತೆ, ಅದನ್ನ ಇದರಲ್ಲಿ ಇನ್ಸರ್ಟ್ ಮಾಡ್ತಾರೆ. ಈ ಕಡೆ ಈ ಕಡೆ ಈ ಕಡೆ ಈ ತರ ಎಲ್ಲ ಇನ್ಸರ್ಟ್ ಮಾಡ್ತಾರೆ. ಬರೋ ಮಟೀರಿಯಲ್ ಯಾವುದು ಮೆಟಲ್ಸ್ ಇದಕ್ಕೆ ಜಸ್ಟ್ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ, ಅದಾದ್ಮೇಲೆ ರಿಮೂವ್ ಮಾಡ್ತಾರೆ. ಈ ತರನು ಮಾಡಬಹುದು ರೈಟ್. ಸೊ ಈ ತರನು ನಿಮ್ಗೆ ನೆನಪಿರ್ಲಿ ಅಂತ ನಾನು ಹೇಳ್ತಾ ಇರೋದು. ಓವರ್ ಹೆಡ್ ಮ್ಯಾಗ್ನೆಟಿಕ್ ಸಿಸ್ಟಮ್ಸ್ ಅಂದ್ರೆ ಅದನ್ನೇ ಅಂತೀವಿ. ಗೊತ್ತಾಯ್ತಾ? ವೆನ್ ವೇಸ್ಟ್ ಆರ್ ಮಾಸ್ ಫೈರ್ಡ್ ಇನ್ ಮುನ್ಸಿಪಲ್ ಇನ್ಸಿರೇಷನ್ಸ್, ಮ್ಯಾಗ್ನೆಟಿಕ್ ಸಪರೇಟರ್ಸ್ ಆರ್ ಯೂಸ್ ಟು ರಿಮೂವ್ ದ ಫೆರೋಸ್ ಮೆಟಲ್ಸ್ ಫ್ರಮ್ ದ ಇನ್ಸಿರೇಟರ್ ರೆಸಿಡ್ಯೂ. ಏನಾಗ್ತಾ ಇದ್ರೆ ನೀವು ಓಪನ್ ಬರ್ನಿಂಗ್ ಆಗಿ ಏನೋ ಬೆಂಕಿ ಹಚ್ಚಿದಾಗ ಮುನ್ಸಿಪಲ್ ಇನ್ಸಿರೇಟರ್ಸ್ ಅಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಸಪರೇಟರ್ಸ್ ಯೂಸ್ ಮಾಡ್ತಾರೆ. ಯಾಕೆಂತಂದ್ರೆ ಮೆಟಲ್ ಅದ್ರ ಜೊತೆ ಏನಂತಂದ್ರೆ ಮೆಟಲ್ ಅದ್ರ ಜೊತೆ ಏನಂತಂದ್ರೆ ಮೆಲ್ಟ್ ಆಗ್ಬಿಡುತ್ತೆ, ಅದನ್ನ ನಾವು ರಿಮೂವ್ ಮಾಡ್ಕೋಬೇಕು ತಾನೆ, ಯಾಕೆಂದ್ರೆ ಅದು ರಿಯೂಸಬಲ್ ಮಟೀರಿಯಲ್. ಅದಕ್ಕೆ ಏನಂತಂದ್ರೆ ಮ್ಯಾಗ್ನೆಟಿಕ್ ಸಪರೇಟರ್ಸ್ ನ ಯೂಸ್ ಮಾಡ್ತಾರೆ. ಗೊತ್ತಾಯ್ತಾ? ಮ್ಯಾಗ್ನೆಟಿಕ್ ರಿಕವರಿ ಸಿಸ್ಟಮ್ ಹ್ಯಾವ್ ಆಲ್ಸೋ ಬಿನ್ ಯೂಸ್ ಅಟ್ ದ ಲ್ಯಾಂಡ್ ಆಲ್ ಡಿಸ್ಪೋಸಲ್ ಸೈಟ್ಸ್ ಓವರ್ ದ ಇಯರ್ಸ್. ವೇರಿಯಸ್ ಟೈಪ್ಸ್ ಹ್ಯಾವ್ ಬಿನ್ ಯೂಸ್ ಫಾರ್ ದ ಮ್ಯಾಗ್ನೆಟಿಕ್ ಸಪರೇಷನ್ ಫಾರ್ ದ ಫೆರೋಸ್ ಮೆಟೀರಿಯಲ್. ಸೊ ಇದರಲ್ಲಿ ಎಷ್ಟು ಮೆಥಡ್ ಇದೆ ನೀವು ನೋಡಿ, ಇಲ್ಲಿ ಹೇಳ್ತೀನಿ. ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್, ಮ್ಯಾಗ್ನೆಟಿಕ್ ಪುಲ್ಲಿ ಅಂಡ್ ಸಸ್ಪೆಂಡೆಡ್ ಮ್ಯಾಗ್ನೆಟಿಕ್ ಡ್ರಮ್ ಅಂತ ಇದೆ. ಸೊ ಎರಡರಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇವಾಗ. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಸಪರೇಷನ್ ಇವಾಗ ಜಸ್ಟ್ ಹೇಳಿದೆ,
ಸಸ್ಪೆಂಡೆಡ್ ಟೈಪ್ ಮ್ಯಾಗ್ನೆಟಿಕ್ ಸಪರೇಟರ್, ಪುಲ್ಲಿ ಟೈಪ್ ಮ್ಯಾಗ್ನೆಟಿಕ್ ಸಪರೇಟರ್ ಕಾಮನ್ಲಿ ಯೂಸ್ ಮಾಡ್ತಾರೆ. ಸೊ ಈ ಅರ್ಥ ಏನಾಗುತ್ತೆ ಇಲ್ಲಿ ನೋಡಬಹುದು ಸ್ಕೆಚ್. ಇದು ಫಸ್ಟ್ ಇದೆ. ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲೊಂದು ಮೇಲ್ಗಡೆ ಒಂದು ಬೆಲ್ಟ್ ಇದೆ, ಕಂಟಿನ್ಯೂಸ್ ಬೆಲ್ಟ್. ದಿಸ್ ಇಸ್ ಎನ್ ಕಂಟಿನ್ಯೂಸ್ ಬೆಲ್ಟ್. ಇದು ಸಸ್ಪೆಂಡರ್ ಸ್ಟೇಷನರಿ ಮ್ಯಾಗ್ನೆಟ್, ಅಂದ್ರೆ ಇದು ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಇದು ಇಲ್ಲೇ ರೈಟ್, ಇದು ಇಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಇದೇನಿದೆ ಇದು ಇಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಇದಕ್ಕೆ ಮ್ಯಾಗ್ನೆಟ್ಸ್ ಇರುತ್ತೆ, ಇದಕ್ಕೆ ಮ್ಯಾಗ್ನೆಟ್ ಇದೆ, ಇಲ್ಲಿ ಮೇಲ್ಗಡೆ ಇಲ್ಲಿ ಮ್ಯಾಗ್ನೆಟ್ ಇದೆ ಇದ್ರದ್ದು ರೈಟ್. ಬಟ್ ಅಲ್ಲಿ ಕೆಳಗಡೆ ಏನಿದೆ ಗೊತ್ತಾ, ಇಲ್ಲಿ ಒಂದು ಕಂಟಿನ್ಯೂಸ್ ಕನ್ವೇಯರ್ ಬೆಲ್ಟ್ ಹೋಗ್ತಾ ಇರುತ್ತೆ. ಆ ಕನ್ವೇಯರ್ ಬೆಲ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಇವೆಲ್ಲ ನಿಮ್ಗೆ ಏನ್ ಪಾರ್ಟಿಕಲ್ಸ್ ಕಾಣ್ತಾ ಇದೆಯಲ್ಲ, ಇದು ಸಾಲಿಡ್ ವೇಸ್ಟ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸಾಲಿಡ್ ವೇಸ್ಟ್ ಫ್ರಮ್ ದ ಶ್ರೆಡರ್. ಸೊ ಈ ಸಾಲಿಡ್ ವೇಸ್ಟ್ ನ ಏನ್ ಮಾಡ್ತಾರೆ ಅಂದ್ರೆ ಈ ಇದೇನೋ ಇದೆಯಲ್ಲ, ಈ ರಿಮೂವ್ ಮಾಡೋಕೆ ಮೆಟಲ್ಸ್ ನ ಜಸ್ಟ್ ದೇ ವಿಲ್ ಪಾಸ್ ಫ್ರಮ್ ದ ಸಾಲಿಡ್ ವೇಸ್ಟ್ ಫ್ರಮ್ ನಿಯರ್ ಬೈ ದಟ್ ಕನ್ವೇಯರ್ ಬೆಲ್ಟ್ ಆರ್ ಕಂಟಿನ್ಯೂಸ್ ಬೆಲ್ಟ್ ಅಂತ. ಸೊ ಈ ಮ್ಯಾಗ್ನೆಟ್ ಮೆಟಲ್ಸ್ ನ ಅಟ್ರಾಕ್ಟ್ ಮಾಡುತ್ತೆ ರೈಟ್. ಅದಾದ್ಮೇಲೆ ಇಲ್ಲಿ ಫೆರೋಸ್ ಮೆಟಲ್ ಸಪರೇಟ್ ಆಗಿ ಅದು ರಿಮೂವ್ ಮಾಡಿಬಿಡುತ್ತೆ. ಗೊತ್ತಾಯ್ತಾ? ಸೊ ಇದೇ ಕಂಟಿನ್ಯೂಸ್ ಪ್ರಾಸೆಸ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸೊ ಇದು ಇಲ್ಲಿ ನೋಡ್ಬೋದು ನೀವು, ಸಾಲಿಡ್ ವೇಸ್ಟ್ ಫ್ರಮ್ ದ ಶ್ರೆಡರ್. ಇದು ರೋಲರ್ಸ್ ಇದೆ, ಇಸ್ ನಥಿಂಗ್ ಬಟ್ ಕನ್ವೇಯರ್ ಬೆಲ್ಟ್ ಹೋಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಏನಂತಂದ್ರೆ ಸಾಲಿಡ್ ವೇಸ್ಟ್ ಬರ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ಮೆಟಲ್ಸ್ ರಿಮೂವ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಪುಲ್ಲಿ ಟೈಪ್ ಮ್ಯಾಗ್ನೆಟಿಕ್ ಸಪರೇಟರ್. ಇದು ಬಂದ್ಬಿಟ್ಟು ಸಸ್ಪೆಂಡೆಡ್ ಆಯ್ತು. ಈಗ ಪುಲ್ಲಿ ಟೈಪ್ ಮ್ಯಾಗ್ನೆಟಿಕ್ ಸಿಂಪಲ್ ಆಗಿದೆ. ಇಲ್ಲೊಂದು ಕನ್ವೇಯರ್ ಬೆಲ್ಟ್ ಇರುತ್ತೆ, ಇದೇನಿದೆ ಈ ತರ, ಇದು ಕನ್ವೇಯರ್ ಬೆಲ್ಟ್. ಇಲ್ಲಿಂದ ಏನಂತಂದ್ರೆ ಸಾಲಿಡ್ ವೇಸ್ಟ್ ಇಲ್ಲಿ ಡಂಪ್ ಮಾಡ್ತೀವಿ, ಇಲ್ಲಿ ಆಲ್ರೆಡಿ ಕೆಳಗಡೆ ಒಂದು ಕನ್ವೇಯರ್ ಬೆಲ್ಟ್ ಇರುತ್ತೆ ರೈಟ್. ಸೊ ಸಾಲಿಡ್ ವೇಸ್ಟ್ ಫ್ರಮ್ ದ ಶ್ರೆಡರ್ ಇರುತ್ತೆ. ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಲೊಕೇಟೆಡ್ ಇನ್ಸೈಡ್ ದ ಪುಲ್ಲಿ. ಇಲ್ಲಿ ಒಳಗಡೆ ಪುಲ್ಲಿ ಒಳಗಡೆ ಇರುತ್ತೆ ಎಲೆಕ್ಟ್ರೋಸ್ಟಾಟಿಕ್ ಮ್ಯಾಗ್ನೆಟಿಕ್. ಅದು ಏನ್ ಮಾಡುತ್ತೆ ಅಂದ್ರೆ ಮೆಟಲ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಅದು ಅಟ್ಯಾಚ್ ಮಾಡ್ಬಿಟ್ಟು ಈ ಕಡೆ ಫೆರೋಸ್ ಮೆಟೀರಿಯಲ್ ಅಂತ ಡಿವೈಡ್ ಮಾಡ್ಕೊಂಡ್ ಬಿಡುತ್ತೆ. ಆಮೇಲೆ ನಾನ್ ಫೆರೋಸ್ ಮೆಟೀರಿಯಲ್ ಅಂತ. ಅದು ಅಂದ್ರೆ ಈ ವೇಸ್ಟ್ ಎಲ್ಲ ನಾನ್ ಫೆರಸ್ ತಾನೆ. ಸೊ ಫೆರೋಸ್ ಮೆಟೀರಿಯಲ್ ನ ಇದು ಈ ಕಡೆ ಏನಂತಂದ್ರೆ ಕಲೆಕ್ಟ್ ಮಾಡುತ್ತೆ. ಸಿಂಪಲ್ ಆಗಿದೆ ಪುಲ್ಲಿ ಟೈಪ್ ಮ್ಯಾಗ್ನೆಟಿಕ್. ಈ ಎರಡು ಮ್ಯಾಗ್ನೆಟಿಕ್ ಸಪರೇಟರ್ ನ ಯೂಸ್ ಮಾಡ್ತಾರೆ. ಒನ್ ಕ್ವಶನ್ ಅಗೇನ್ ಇಟ್ ಮೇ ಕಮ್ಸ್ ಫ್ರಮ್ ದಿಸ್ ಟಾಪಿಕ್. ಮ್ಯಾಗ್ನೆಟಿಕ್ ಸಪರೇಟರ್ಸ್, common type of magnetic separators are used in the municipal solid waste is suspended and pulley type. ಎರಡು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸ್ಕ್ರೀನಿಂಗ್ ಅಂತ ಬರುತ್ತೆ ಇನ್ನೊಂದು ರೈಟ್. ಸ್ಕ್ರೀನಿಂಗ್ ಅಂದ್ರೆ ಏನು? ಸ್ಕ್ರೀನಿಂಗ್ ಅಂದ್ರೆ ನೋಡಿ, ಸೊ ಇಟ್ ಇನ್ವಾಲ್ವ್ಸ್ ದ ಸಪರೇಷನ್ ಆಫ್ ಮಿಕ್ಸ್ಚರ್ ಆಫ್ ಮಟೀರಿಯಲ್ಸ್ ಆಫ್ ಡಿಫರೆಂಟ್ ಸೈಜ್ ಇಂಟು 2 or more portions by means of 1 or more screen surfaces. ಗೊತ್ತಾಯ್ತಾ? ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸಪರೇಷನ್ ಆಫ್ ಮಿಕ್ಸ್ಚರ್ ಆಫ್ ದಿ ಮಟೀರಿಯಲ್ಸ್ ಆಫ್ ಡಿಫರೆಂಟ್ ಸೈಜ್. ಬೇರೆ ಬೇರೆ ಸೈಜ್ ಇರುತ್ತೆ, ಒಂದು 20 mm 10 mm ಎಲ್ಲ ಇರುತ್ತಲ್ಲ, ಬೇರೆ ಬೇರೆ ಮಟೀರಿಯಲ್ ಇರುತ್ತೆ. ಅದನ್ನ ಇಂಟು 2 or more portions ಅದನ್ನ ಡಿವೈಡ್ ಮಾಡೋದು. ಪ್ಲಾಸ್ಟಿಕ್ ನ ಪ್ಲಾಸ್ಟಿಕ್ ಅಲ್ಲಿ ಹಾಕೋದು ಆಯ್ತಾ, ಆರ್ಗಾನಿಕ್ ನ ಆರ್ಗಾನಿಕ್ ಅಲ್ಲಿ ಹಾಕೋದು, ಮೆಟಲ್ಸ್ ನ ಮೆಟಲ್ಸ್ ಅಲ್ಲಿ ಹಾಕೋದು ಆಯ್ತಾ. ಹೈಯರ್ ಪ್ಲಾಸ್ಟಿಕ್ ಅವ್ರ ಸೈಜ್ ಡಿಫರೆನ್ಸ್ ಇದ್ರೆ ಅದನ್ನ ಬೇರೆಲ್ಲಿ ಹಾಕೋದು, ಅದನ್ನೇ ಸ್ಕ್ರೀನಿಂಗ್ ಅಂತೀವಿ. ಸ್ಕ್ರೀನಿಂಗ್ ಹ್ಯಾಸ್ ಬಿನ್ ಅಕಂಪ್ಲಿಷ್ ಐದರ್ ವೆಟ್ ಆರ್ ಡ್ರೈ. ನೋಡಿ, ವೆಟ್ ಇರ್ಬೋದು ಇಲ್ಲ ಡ್ರೈ ಇರ್ಬೋದು. ವಿತ್ ಲೇಟರ್ ಬೀಯಿಂಗ್ ಮೋಸ್ಟ್ ಕಾಮನ್ ಇನ್ ದ ಸಾಲಿಡ್ ವೇಸ್ಟ್ ಪ್ರೊಸೆಸಿಂಗ್. ಅಂದ್ರೆ ವೆಟ್ ನಾವು ಏನ್ ಮಾಡ್ತೀವಿ, ವೆಟ್ಟೆ ಇರುತ್ತೆ ನಮ್ದು. ಆಕ್ಚುಲಿ ಏನಂತಂದ್ರೆ ವೆಟ್ಟೆ ಇರುತ್ತೆ, ಯಾಕೆಂದ್ರೆ ಎಲ್ಲ ಮಿಕ್ಸ್ ಇರುತ್ತೆ. ಡ್ರೈ ನಾವು ಇವಾಗ ಟ್ರೈ ಮಾಡ್ತಾ ಇದ್ರೆ, ಬಟ್ ಆಲ್ಮೋಸ್ಟ್ ಹೆಂಗೆ ಗೊತ್ತಾ, ಆಲ್ಮೋಸ್ಟ್ ಇದು ಸೆಮಿ ವೆಟ್ ಟು ವೆಟ್ ಅಂತಾನೆ ಇರುತ್ತೆ ನಮ್ಮ ಸಾಲಿಡ್ ವೇಸ್ಟ್. ಗೊತ್ತಾಯ್ತಾ? ಸ್ಕ್ರೀನಿಂಗ್ ಹ್ಯಾಸ್ ಬಿನ್ ನಂಬರ್ ಆಫ್ ಅಪ್ಲಿಕೇಶನ್ ಇನ್ ಸಾಲಿಡ್ ವೇಸ್ಟ್ ರಿಸೋರ್ಸಸ್ ಅಂಡ್ ಎನರ್ಜಿ ರಿಕವರಿ ಸಿಸ್ಟಮ್ ಅಂಡ್ ಸ್ಕ್ರೀನ್ಸ್ ಹ್ಯಾವ್ ಬಿನ್ ಯೂಸ್ ಬಿಫೋರ್ ಅಂಡ್ ಆಫ್ಟರ್ ಶ್ರೆಡ್ಡಿಂಗ್ ಅಂಡ್ ಆಫ್ಟರ್ ಏರ್ ಕ್ಲಾಸಿಫಿಕೇಶನ್ ಬಿಫೋರ್ ಮ್ಯಾಗ್ನೆಟಿಕ್ ಸಪರೇಷನ್. ಅಂದ್ರೆ ಸ್ಕ್ರೀನಿಂಗ್ ಎಲ್ಲಿ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಇದು ಏನ್ ಹೆಲ್ಪ್ ಮಾಡುತ್ತೆ ಸ್ಕ್ರೀನಿಂಗ್ ಅಂತಂದ್ರೆ ವೇಸ್ಟ್ ರಿಸೋರ್ಸಸ್ ಮತ್ತೆ ಎನರ್ಜಿ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ಪಾಯಿಂಟ್ ರೈಟ್. ಆಮೇಲೆ ಸ್ಕ್ರೀನ್ಸ್ ಹ್ಯಾವ್ ಬಿನ್ ಯೂಸ್ ಬಿಫೋರ್ ಆಫ್ಟರ್ ಶ್ರೆಡ್ಡಿಂಗ್. ಈಗ ಶ್ರೆಡ್ಡಿಂಗ್ ಇಲ್ಲಿದೆ ಅಂತ ತಿಳ್ಕೊಳ್ಳೋಣ ಆಯ್ತಾ. ಆಫ್ಟರ್ ಶ್ರೆಡ್ಡಿಂಗ್ ಅಂಡ್ ಆಫ್ಟರ್ ಏರ್ ಕ್ಲಾಸಿಫಿಕೇಶನ್ ಇದನ್ನ ಯೂಸ್ ಮಾಡ್ತಾರೆ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಇದೆ, ಯಾಕೆಂದ್ರೆ ಯಾವ್ಯಾವ್ದು ಯಾವಾಗ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅದನ್ನು ಇಂಪಾರ್ಟೆಂಟ್ ಇದೆ. ಮತ್ತೆ ಫಸ್ಟ್ ಯೂಸ್ ಮಾಡೋದು ಲಾಸ್ಟ್ ಮಾಡಿದ್ರೆ, ಲಾಸ್ಟ್ ಯೂಸ್ ಮಾಡೋದು ಫಸ್ಟ್ ಮಾಡಿದ್ರೆ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ ರೈಟ್. ರಿಸಲ್ಟ್ಸ್ ಬರೋದಿಲ್ಲ, ನಿಮ್ಮ ಎಕಾನಮಿ ಇಂಪ್ರೂವ್ ಆಗೋದಿಲ್ಲ, ಆಮೇಲೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ದ ಸ್ಕ್ರೀನಿಂಗ್. ನೆಕ್ಸ್ಟ್ ಇದರಲ್ಲಿ ಒಂದು ಬರುತ್ತೆ ಆಪ್ಟಿಕಲ್ ಸಾರ್ಟಿಂಗ್ ಅಂತ ಬರುತ್ತೆ. ಆಪ್ಟಿಕಲ್ ಸಾರ್ಟಿಂಗ್ ಆಫ್ ಗ್ಲಾಸ್ ಫ್ರಮ್ ಒಪೆಕ್ ಪಾರ್ಟಿಕಲ್ಸ್ ಸಚ್ ಆಸ್ ಸ್ಟೋನ್ಸ್, ಸಿರಾಮಿಕ್ಸ್, ಬಾಟಲ್ಸ್. ನೋಡಿ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮತ್ತೆ ಈಗ ಸ್ಟೋನ್ಸ್, ಸಿರಾಮಿಕ್ಸ್, ಬಾಟಲ್ ಕ್ಯಾಪ್ಸ್ ಅಂಡ್ ಕಾರ್ಕ್ ಕ್ಯಾನ್ ಬಿ ಅಕಂಪ್ಲಿಷ್ ಆಪ್ಟಿಕಲಿ ಬೈ ದ ಐಡೆಂಟಿಫಿಕೇಶನ್ ಆಫ್ ದಿ ಟ್ರಾನ್ಸ್ಪರೆಂಟ್ ಪ್ರಾಪರ್ಟೀಸ್ ಆಫ್ ದಿ ಗ್ಲಾಸ್. ಸೊ ಸ್ಟೋನ್ಸ್, ಸಿರಾಮಿಕ್, ಬಾಟಲ್ ಕ್ಯಾಪ್ಸ್ ನಾವು ಏನ್ ಸಾರ್ಟಿಂಗ್ ಮಾಡ್ತೀವಿ ಅದನ್ನ ಆಪ್ಟಿಕಲ್ ಸಾರ್ಟಿಂಗ್ ಅಂತ ಅಂತೀವಿ. ನೋಡಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ.
ತುಂಬಾನೇ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್. ಸಿಂಪಲ್ ಪಾಯಿಂಟ್, ಬಟ್ ಯು ಹ್ಯಾವ್ ಟು ರಿಮೆಂಬರ್. ಆಪ್ಟಿಕಲ್ ಕಲರ್ ಸಾರ್ಟಿಂಗ್ ಕ್ಯಾನ್ ಯೂಸ್ ಟು ಸಪರೇಟ್ ದ ಫ್ಲಿಂಟ್ ಗ್ಲಾಸ್ ಫ್ರಮ್ ಅ ಮಿಕ್ಸ್ಡ್ ಕಲರ್ ಗ್ಲಾಸ್. ಅಂದ್ರೆ ಬೇರೆ ಬೇರೆ ಗ್ಲಾಸ್ ಏನಿರುತ್ತೆ ಅದನ್ನ ರಿಮೂವ್ ಮಾಡಕ್ಕೆ, ಕಲರ್ ಗ್ಲಾಸ್ ನ ರಿಮೂವ್ ಮಾಡಕ್ಕೆ ಇದನ್ನ ಯೂಸ್ ಮಾಡ್ತಾರೆ, ಆಪ್ಟಿಕಲ್ ಕಲರ್ ನ. ಮಿಕ್ಸ್ಡ್ ಕಲರ್ ಗ್ಲಾಸ್ ಕ್ಯಾನ್ ಆಲ್ಸೋ ಬಿ ಸಾರ್ಟೆಡ್ ಇಂಟು ಅಂಬರ್ ಅಂಡ್ ಗ್ರೀನ್ ಪ್ರಾಡಕ್ಟ್ಸ್. ಗೊತ್ತಾಯ್ತಾ? ಅಂಬರ್ ಅಂಡ್ ಗ್ರೀನ್ ಪ್ರಾಡಕ್ಟ್ಸ್ ಗೆ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಈಗ ಇದನ್ನ ಕಾಂಪೊನೆಂಟ್ ಸಪರೇಷನ್ ಮುಗಿದಿದೆ. ಈಗ ಇನ್ನೊಂದು ಸಣ್ಣದೊಂದು ಟಾಪಿಕ್ ಇದೆ, ಡಿವಾಟರಿಂಗ್ ಅಂದ್ರೆ ಏನು. ವಾಟ್ ಯು ಮೀನ್ ಬೈ ಡಿವಾಟರಿಂಗ್? ಸೊ ಡಿವಾಟರಿಂಗ್ ಈಸ್ ನಥಿಂಗ್ ಬಟ್, ಸಿಂಪಲ್ ಆಗಿ ಹೇಳೋದೇನೆಂದ್ರೆ, ಸಾಲಿಡ್ ವೇಸ್ಟ್ ಅಲ್ಲಿ ಏನೋ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ನೋಡಿ, ರೈಟ್? ಸೊ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಅದು ಈಗ ಸಾಲಿಡ್ ವೇಸ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ಲಿಕ್ವಿಡ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ ನೋಡಿ, ರೈಟ್? ಅದನ್ನೇ ನಾವು ಡಿವಾಟರಿಂಗ್ ಅಂತ ಅನ್ಬೋದು. ಅಥವಾ ಸಾಲಿಡ್ ವೇಸ್ಟ್ ಜೊತೆ ಏನು ವಾಟರ್ ಬರುತ್ತೆ ಅದನ್ನ ನಾವು ಯಾವಾಗ ಏನಂತಾರೆ ಕಂಪ್ರೆಸ್ ಮಾಡಿದಾಗ ವಾಟರ್ ಏನ್ ಬರುತ್ತೆ ಅದನ್ನ ಆಕ್ಚುಲಿ ಲೀಚೇಟ್ ಅಂತೀವಿ. ಬಟ್ ಇದು ಡಿವಾಟರಿಂಗ್ ಈಸ್ ನಥಿಂಗ್ ಬಟ್ ಡಿಫರೆಂಟ್ ಇರುತ್ತೆ. ದ ಪ್ರಾಬ್ಲಮ್ ಆಫ್ ಸಚ್ ಡಿಸ್ಪೋಸಲ್ ಫ್ರಮ್ ಮುನ್ಸಿಪಲ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಹ್ಯಾಸ್ ಬಿಕಮಿಂಗ್ ಕ್ರಿಟಿಕಲ್. ಗೊತ್ತಾಯ್ತಾ? ಸ್ಲಜ್ ಅಂತಂದ್ರೆ ಅದು ಒಂದು ಟೈಪ್ ಆಫ್ ಲಿಕ್ವಿಡ್ ವಿತ್ ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿ ಆಫ್ ವೇಸ್ಟ್ ಇರುತ್ತೆ ಅದರಲ್ಲಿ, ರೈಟ್? ಫಾರ್ ಮೆನಿ ಲಾರ್ಜ್ ಕಮ್ಯುನಿಟೀಸ್ ಇನ್ ವಿಚ್ ದ ಯೂಸ್ ಆಫ್ ಡ್ರೈಯಿಂಗ್ ಬೆಡ್ಸ್, ಲಾಗೂನ್ಸ್ ಆರ್ ಲ್ಯಾಂಡ್ ಸ್ಪ್ರೆಡ್ ಈಸ್ ನೋ ಲಾಂಗರ್ ಪ್ರಾಕ್ಟಿಕಲ್ ಎಕಾನಮಿ ಫೀಸಿಬಲ್. ಗೊತ್ತಾಯ್ತಾ? ಏನಿದೆ ಗೊತ್ತಾ ಡಿವಾಟರಿಂಗ್ ಅಂದ್ರೆ? ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ಒಂದು ತಗೊಂಡಿದ್ದೀರಾ, ಈಗ ನೀವು ಒಂದು ಶುಗರ್ ಕೇನ್ ಫ್ಯಾಕ್ಟ್ರಿ ತಗೊಂಡಿದ್ದೀರಾ. ಆ ಶುಗರ್ ಕೇನ್ ಎಲ್ಲ ಪ್ರೊಸೆಸಿಂಗ್ ಆಗಿತ್ತೆ, ಪ್ರೊಸೆಸಿಂಗ್ ಎಲ್ಲ ಆದ್ಮೇಲೆ ಏನ್ ವೇಸ್ಟ್ ಬರುತ್ತೆ ನೋಡಿ, ಗೊತ್ತಾಯ್ತಾ? ಆ ವೇಸ್ಟ್ ಬರುತ್ತೆ, ಆ ವೇಸ್ಟ್ ಸಾಲಿಡ್ ವೇಸ್ಟ್ ಇರ್ಬೋದು, ಲಿಕ್ವಿಡ್ ವೇಸ್ಟ್ ಇರ್ಬೋದು, ಗೊತ್ತಾಯ್ತಾ? ಆ ಲಿಕ್ವಿಡ್ ವೇಸ್ಟ್ ನ ಏನ್ ಮಾಡ್ಬೇಕು, ಆ ನಿಯರ್ ಬೈ ಎಲ್ಲಾದ್ರೂ ಒಂದು ಡಂಪಿಂಗ್ ಯಾರ್ಡ್ ಹತ್ರ ಇಲ್ಲ ಡಂಪಿಂಗ್ ಇದ್ರ ಹತ್ರ ಹೋಗ್ಬಿಟ್ಟು ಏನಂದ್ರೆ ಡಂಪ್ ಮಾಡ್ತಾರೆ. ಯಾರು? ನಮ್ಮ ಶುಗರ್ ಕೇನ್ ಫ್ಯಾಕ್ಟರೀಸ್ ಅವರು, ಮ್ಯಾನೇಜ್ಮೆಂಟ್ ಅವರು. ಬಟ್ ಸಾಲಿಡ್ ವೇಸ್ಟ್ ನು ಅವರು ಏನ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಈ ಲಿಕ್ವಿಡ್ ವೇಸ್ಟ್ ಏನಿರುತ್ತಲ್ಲ ಅದನ್ನೇ ನಾವು ಡಿವಾಟರಿಂಗ್ ಅಂತ ಅಂತೀವಿ, ರೈಟ್? ಅದನ್ನೇ ನಾವು ಡಿವಾಟರಿಂಗ್ ಅಂತೀವಿ. ಈಗ ಇದರಿಂದ ನಮಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಗೊತ್ತಾ? ಈ ಡಿವಾಟರಿಂಗ್, ಈ ಏನು ವೇಸ್ಟ್ ವಾಟರ್ ಇರುತ್ತಲ್ಲ, ಇದು ಸಾಲಿಡ್ ವೇಸ್ಟ್ ಜೊತೆ ಹಾಕಿದ್ರೆ ಎಷ್ಟು ಕಷ್ಟ ಆಗುತ್ತೆ ನಮಗೆ ಸಾಲಿಡ್ ವೇಸ್ಟ್ ನ ರಿಕವರಿ ಮಾಡ್ಕೊಳ್ಳೋದು, ರೈಟ್? ಇಲ್ಲಿ ನೋಡಿ ಅದೇ ಹೇಳ್ತಾ ಇರೋದು. ಮೆನಿ ಲಾರ್ಜ್ ಕಮ್ಯುನಿಟಿ ಇನ್ ವಿಚ್ ದ ಯೂಸ್ ಆಫ್ ಡ್ರೈಯಿಂಗ್ ಬೆಡ್ಸ್, lagoons ಆರ್ ಲ್ಯಾಂಡ್ ಸ್ಪ್ರೆಡಿಂಗ್ ಇನ್ ನೋ ಲಾಂಗರ್ ಪ್ರಾಕ್ಟಿಕಲ್ ಎಕಾನಮಿ ಫೀಸಿಬಲ್. ಇವೆಲ್ಲ ಡ್ರೈಯಿಂಗ್ ಬೆಡ್ಸ್ ಆಯ್ತಾ, ಅಂದ್ರೆ ಸುಮ್ನೆ ನೆಲದ ಮೇಲೆ ನೀರ್ ಬಿಟ್ಬಿಟ್ಟಾಗ ಅದು ಒಣಗ್ಬಿಟ್ಟು ಅದು ಅದು ಯೂಸ್ ಆಗುತ್ತೆ ಅಂತ ಮಾಡ್ತಾ ಇದ್ರು. ಲಾಗೂನ್ಸ್ ಯೂಸ್ ಮಾಡ್ತಾ ಇದ್ರು, ಸ್ಪ್ರೆಡಿಂಗ್ ಆಯ್ತಾ, ಅಂಡ್ ಲ್ಯಾಂಡ್ ಸ್ಪ್ರೆಡಿಂಗ್ ಇವೆಲ್ಲ ಯೂಸ್ ಮಾಡ್ತಾ ಇದ್ರು. ಅದು ಎಕನಾಮಿಕಲಿ ಇಲ್ಲ, ಅದು ಎನ್ವೈರನ್ಮೆಂಟ್ ಗೆ ಡೇಂಜರ್ ಆಗಿರುತ್ತೆ. ಸೊ ಇನ್ ಮೋಸ್ಟ್ ಕೇಸಸ್ ಸಮ್ ಫಾರ್ಮ್ ಆಫ್ ಸ್ಲಜ್ ಡಿವಾಟರಿಂಗ್ ಹ್ಯಾಸ್ ಬಿನ್ ಅಡಾಪ್ಟೆಡ್ ಟು ರೆಡ್ಯೂಸ್ ದ ಲಿಕ್ವಿಡ್ ವಾಲ್ಯೂಮ್, ಅಂದ್ರೆ ಲಿಕ್ವಿಡ್ ವಾಲ್ಯೂಮ್ ನ ಕಮ್ಮಿ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ. ಒನ್ಸ್ ಡಿವಾಟರ್ಡ್ ದ ಸ್ಲಜ್ ಕ್ಯಾನ್ ಬಿ ಮಿಕ್ಸ್ ವಿತ್ ಅದರ್ ಸಾಲಿಡ್ ವೇಸ್ಟ್. ನೋಡಿ, ಡಿವಾಟರ್ ಏನಿರುತ್ತೆ ಅದು ಸಾಲಿಡ್ ವೇಸ್ಟ್ ಜೊತೆ ಮಿಕ್ಸ್ ಆದ್ರೆ ಏನೇನ್ ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ನೋಡ್ಬೋದು. ಇವಾಗ ರಿಸಲ್ಟಿಂಗ್ ಮಿಕ್ಸ್ಚರ್ ಕ್ಯಾನ್ ಬಿ ಇನ್ಸಿರೇಟೆಡ್ ಟು ರೆಡ್ಯೂಸ್ ದ ವಾಲ್ಯೂಮ್. ಪ್ರಾಬ್ಲಮ್ ಆಗುತ್ತೆ, ಅಡ್ವಾಂಟೇಜಸ್ ಆಗುತ್ತೆ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಬಂದ್ರೆ ಮತ್ತೆ ಲಿಕ್ವಿಡ್ ನ ರಿಮೂವ್ ಮಾಡ್ಬೇಕಾಗುತ್ತೆ, ಮತ್ತೆ ಅದಕ್ಕೆ ಕಂಪ್ರೆಸ್ ಮಾಡ್ಬೇಕಾಗುತ್ತೆ, ಈ ತರದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಡ್ವಾಂಟೇಜಸ್ ಇದೆ. ಏನ್ ಅಡ್ವಾಂಟೇಜಸ್ ಇದೆ? ಇನ್ಸಿರೇಟರ್ ಏನಿರುತ್ತೆ ಅದ್ರದ್ದು ವಾಲ್ಯೂಮ್ ಕಮ್ಮಿ ಆಗುತ್ತೆ, ರೈಟ್? ಸೊ ಯೂಸ್ ಫಾರ್ ದ ಪ್ರೊಡಕ್ಷನ್ ಆಫ್ ರಿಕವರಬಲ್ ಬೈ ದ ಪ್ರಾಡಕ್ಟ್ಸ್, ಅದನ್ನು ಯೂಸ್ ಮಾಡಬಹುದು. ಯೂಸ್ ಫಾರ್ ದ ಪ್ರೊಡಕ್ಷನ್ ಆಫ್ ದಿ ಕಂಪೋಸ್ಟ್. ಅಂದ್ರೆ ಈಗ ನಾರ್ಮಲಿ ಇಲ್ಲೇನ್ ಪ್ರಾಬ್ಲಮ್ಸ್ ಇದೆಯಲ್ಲ ನೋಡಿ, ಒಬ್ಬರ ಪ್ರಾಬ್ಲಮ್ ಮತ್ತೊಬ್ಬರು ಸೊಲ್ಯೂಷನ್ ಆಗುತ್ತೆ ಅಂತ ಹೇಳ್ತಲ್ಲ, ರೈಟ್? ಅದು ತುಂಬಾ ಒಳ್ಳೆ ಒಂದು ಮಾತೇ ಇದೆ. ಒಬ್ಬರ ಪ್ರಾಬ್ಲಮ್ ಬೇರೆಯವ್ರಿಗೆ ಸೊಲ್ಯೂಷನ್ ಇರುತ್ತೆ. ಸೊ ಅದೇ ತರ ಸೇಮ್ ಇಲ್ಲಿ ಡಿವಾಟರಿಂಗ್ ಏನ್ ಪ್ರಾಬ್ಲಮ್ ಇತ್ತು ಅಲ್ಲಿ ಸಾಲಿಡ್ ವೇಸ್ಟ್ ಅಲ್ಲಿ ಒಂದು ಸೊಲ್ಯೂಷನ್ ಇದೆ ಅದಕ್ಕೆ. ಸೊ ಈ ಡಿವಾಟರಿಂಗ್ ವಿತ್ ಸಾಲಿಡ್ ವೇಸ್ಟ್ ನಾವು ಲ್ಯಾಂಡ್ ಫಿಲ್ ಅಲ್ಲಿ ಬ್ಯೂರ್ ಮಾಡಬಹುದು, ಅಂದ್ರೆ ಅದನ್ನ ಫಿಲ್ ಮಾಡಬಹುದು. ಇಲ್ಲಿಂದ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೋಬೇಕು. ಸೆಂಟ್ರಿಫಿಕೇಶನ್ ಅಂಡ್ ಫಿಲ್ಟ್ರೇಷನ್, ವ್ಯಾಕ್ಯೂಮ್ ಅಂಡ್ ಪ್ರೆಷರ್ ಫಿಲ್ಟರ್ ಆರ್ ದ ಜನರಲ್ ಮೆಥಡ್ಸ್ ನಾವು ಯೂಸ್ ಫಾರ್ ದ ಮೋಸ್ಟ್ ಕಾಮನ್ಲಿ ಫಾರ್ ದ ಡಿವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಸ್ಲಜ್. ಗೊತ್ತಾಯ್ತಾ? ಸೆಂಟ್ರಿಫಿಕಲ್ ಅಂಡ್ ಫಿಲ್ಟ್ರೇಷನ್ ಮೆಥಡ್ ನ ಡಿವಾಟರಿಂಗ್ ಗೆ ಯೂಸ್ ಮಾಡ್ತಾರೆ ಸ್ಲಜ್ ಅಲ್ಲಿ, ಗೊತ್ತಾಯ್ತಾ? ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಇದೆ. ನಿಮಗೆ ಯಾವುದೇ ತರ ಡೌಟ್ ಇದ್ರು ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತೆ ಕ್ಲಾಸ್ ಯಾವ ತರ ಅನ್ಸು ಅದನ್ನು ನೀವು ಹೇಳಿ. ಓಕೆ, ಸೊ ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ತುಂಬಾ ಎಫರ್ಟ್ಸ್ ಆಗ್ತಾ ಇದೀವಿ ನಿಮ್ಗೋಸ್ಕರ. ಸ್ವಲ್ಪ ನೀವೆಲ್ಲರೂ ಒಂದೇ ಕೆಲಸ ಮಾಡಬೇಕು, ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ರೈಟ್? ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.